ಸ್ವಲ್ಪ ಅವನ್ನೆಲ್ಲ ಕೈ ಬಿಡು. ನನ್ನ ಧರ್ಮ ಅಂದ್ರೆ ಆ ಸಚ್ಚಿತ್ ಆನಂದ ಸ್ವರೂಪನೇ ನನ್ನ ಧರ್ಮ. ಯಾವಾಗಲೂ ಇರುವಂಥದ್ದು, ಎಲ್ಲವನ್ನು ಅರಿತಕ್ಕಂಥದ್ದು, ಸುಖರೂಪವಾದಂಥದ್ದು ಯಾವುದೈತಿ ಅದು ನನ್ನ ಧರ್ಮದ. ಅದಲ್ಲಿಗೆ ಶರಣು ಬಾ ಅಂತ. ನನಗೆ ಶರಣು ಬಾ ಅಂದ್ರೆ ಕೃಷ್ಣ ಅಂದರೆ ಸದಾ ಆನಂದಮಯವಾಗಿರ್ತಕ್ಕಂಥ ಇರುವಿನ ಸ್ಥಿತಿ. ಸಚ್ಚಿದಾನಂದ ಸ್ವರೂಪಕ್ಕೆ ಶರಣು ಬಾ ಅಂತ. ಇವೆಲ್ಲ ಶರೀರ ಧರ್ಮನ, ಇಂದ್ರಿಯಗಳ ಧರ್ಮ ನಮ್ಮ ಧರ್ಮ ಅಲ್ಲ. ನಮ್ಮ ಧರ್ಮದಾಗ ನಾವಿದ್ದೀವಿ ಅಂದರೆ ದುಃಖರಹಿತ ಆಗಿರ್ಲಿಕ್ಕೆ ಬರ್ತೈತಿ. ಸ್ವಧರ್ಮೇ ನಿಧನಂ ಶ್ರೇಯ ಪರಧರ್ಮೋ ಭಯಾವಹ. ಭಯಭೀತಿ ಉಂಟಾಗೈತೆ ನಮಗೆ ಈ ಶರೀರ ಧರ್ಮ ಇಂದ್ರಿಯಗಳ ಧರ್ಮ ಹಿಡ್ಕೊಂಡಲ್ಲಿ. ನಿನ್ನ ಧರ್ಮದಾಗ ನೀ ಇದ್ದೆ ಅಂದರೆ ನಿನಗೆ ಯಾವ ಭಯನೂ ಇಲ್ಲ, ಭೀತಿನೂ ಇಲ್ಲ, ನಿಶ್ಚಿಂತ ಆಗಿರ್ತೀನಿ. ನಮ್ಮ ಧರ್ಮನ ಸಚ್ಚಿದಾನಂದ ಸ್ವರೂಪನ ನಮ್ಮ ಧರ್ಮ. ಏನು ಯಾವಾಗಲೂ ಇರುವಂಥದ್ದು ಸತ್, ಎಲ್ಲವನ್ನು ಅರಿತಕ್ಕಂಥದ್ದು ಚಿತ್ತ ಆನಂದ, ಸಚ್ಚಿತ್ತ ಆನಂದ, ಅದೇ ನಮ್ಮ ಧರ್ಮದ. ಅದನ್ನು ನಾವು ತಿಳ್ಕೊಂಡ ಇದರಾಗ ಉಳ್ಕೋದು ನಮ್ಮ ಧರ್ಮ, ಸ್ವಧರ್ಮ ಅಂತ. ಸ್ವಧರ್ಮೇ ನಿಧನಂ ಶ್ರೇಯ ಪರಧರ್ಮ ಭಯಾವ. ಇಂದ್ರಿಯಗಳ ಧರ್ಮಗಳು, ಶರೀರ ಧರ್ಮಗಳು, ಶರೀರದ ಧರ್ಮ ಅದು ವಿಕಾರ ಹಾಕೊಂತ ನಾಶ ಆಗಿ ಹೋಗೋದು. ನಾವು ವಿಕಾರ ಇದಕ್ಕಿದ್ದಂಗೆ ಇರೋದಿಲ್ಲ ಅದು. ಏನು ಈಗಿದ್ದದ್ದು ಇನ್ನೊಂದು ಕ್ಷಣಕ್ಕೆ ಬದಲಾವಣೆ ಹಾಕ್ಕೊಂತ ಹೊಂಟದ್ದು ನಿನಗೆ ಗೊತ್ತಿಲ್ಲ ಅದು. ನೋಡ್ರಿ ನೀವು ಬೇಕಾದ್ರೆ ಹುಟ್ಟಿದಂದಿನಿಂದ ಶರೀರ ಬಿಡುವವರೆಗೂ ಈಗಿಂದ ಕ್ಷಣಕ್ಕನ ಬದಲಾವಣೆ ಹಾಕೋಂತ ಹೊಂಟಿರ್ತದೆ ಶರೀರ. ನಾವು ಏನು ಹಿಂಗಾದೇವಂತ ನೀ ಹಂಗಾದಿ, ಆ ಶರೀರ ಹಂಗಿರೋದಿಲ್ಲ, ಅದು ಬದಲಾವಣೆ ಆಕೈತಿ. ನೀನು ಬದಲಾವಣೆ ಆಗವಲ್ಲ, ಬದಲಾವಣೆ ಆಗೋದನ್ನು ನೋಡಾವು ನೀನು ತಪ್ಪು ತಿಳುವಳಿಕೆಯಿಂದ ನಮ್ಮಿಂದ ಅರಿವಿಸ್ಕೊಳ್ಳೋದು ನಾನು ಅಂತೀವಿ, ಅದು ಬದಲಾಗುವುದು, ಅದು ನೀನಲ್ಲ. ಅದನ್ನು ನೋಡಾವು ನೀನು. ಅರಿವಿನಲ್ಲಿ ಏನು ಬದಲಾವಣೆ ಆಗಿಲ್ಲ, ನೋಟದಾಗ ಏನು ಬದಲಾವಣೆ ಆಗಿಲ್ಲ. ಅದು ಏನೈತಲ್ಲ ನೋಡಿಸ್ಕೊಳ್ಳೋದು ಏನೈತಲ್ಲ ಜಡವಾದದ್ದು, ಅದರಾಗ ಬದಲಾವಣೆ ಆಗಿದೆ. ಅದು ತೋರಿಕೆ, ಅದಕ್ಕೆ ಅಸ್ತಿತ್ವವಿಲ್ಲ. ಈಗಿದ್ದದ್ದೇನೋ ಅದು ಕ್ಷಣಕ್ಕೆ ಇರ್ತದೆ. ಎಲ್ಲವೂ ಬದಲಾವಣೆ ಆಕೈತಿ. ಒಂದನ ಮನೆ ಇದಕ್ಕಿದ್ದಂಗಿಲ್ಲ. ಭೂಮಿನೂ ಬದಲಾವಣೆ ಹಾಕೊಂಡು ಹೋಗ್ತೈತಿ, ಹೌದಿಲ್ಲ? ಕಾಲಾಂತರದಲ್ಲಿ ಇವೆಲ್ಲ ಖಂಡಗಳು ಎಲ್ಲ ಇವು ನೀರಾಗ ಮುಣುಗ್ತಾವು, ಕೆಲವು ವಿಕಾರ ಆಕ್ಕವು, ಅವೆಲ್ಲ ತುಂಡಾಗ ಹೋಕ್ಕವು. ಭೂಮಿ ತುಂಡಾಗಿ ಹೋಗೈತಿ, ಒಂದ ನಮೂನೆ ಇಲ್ಲ. ಅದು ವಿಕೋಪಕ್ಕೆ ಬದಲಾವಣೆ ಇವು ಕಾಲಾಂತರದಲ್ಲಿ ಇವು ಬದಲಾವಣೆ ಹಾಕೊಂತ ಹೋಗುವ ನೀವು. ಏನು ಈ ಖಗೋಳ ಶಾಸ್ತ್ರ ಇದನ್ನು ನೋಡಿದ ಕೂಡಲೇ ಎಷ್ಟು ಬದಲಾವಣೆ ಆಗ್ಯಾವ ಎಲ್ಲ ನೋಡಿದ್ರು. ಇದೊಂದು ಭೂಮಿ ಅಂದ್ರೆ ಚಿಕ್ಕ ಅಂತ ಪರಿಗಣಿಸ್ಯಾರ ಖಗೋಳ ವಿಜ್ಞಾನ. ಇಂಥವು ಎಷ್ಟೋ ಅದಾವು ಭೂಮಿ ಅಂತವು. ಯಾಕ್ರಿ ಗ್ರಹಗಳು ಅದಾವಿಲ್ಲ, ಲೆಕ್ಕಿಲ್ಲದಷ್ಟು, ಎಣಿಸ್ಲಿಕ್ಕೆ ಬಾರದಷ್ಟು ಅದಾವು ನಕ್ಷತ್ರಗಳು, ಗ್ರಹಗಳು. ಸೂರ್ಯನಿಗಿಂತ ಹೆಚ್ಚು ಪ್ರಕಾಶವುಳ್ಳಂಥವು ಅದಾವು ಕೆಲವು. ಅವು ನಮ್ಮ ಭೂಮಿ ಅಂತ ಭಾಳ ದೂರ ಅದಾವನ್ನ ಸಂಬಂಧ ನಮಗವು ಮಿನಿ ಕಾಣ್ತಾವೆ ಇಷ್ಟೇ. ಏನು ನಮಗೆ ಸೂರ್ಯ ಸಮೀಪ ಐತಿ ಭೂಮಿಗೆ, ಅದು ಹೆಚ್ಚು ಪ್ರಕಾಶ ಆದದ್ದೈತಿ. ಹಾಗೆ ಖಗೋಳ ವಿಜ್ಞಾನವನ್ನು ನೋಡಿದಾಗ, ಪರಿಶೀಲನೆ ಮಾಡಿದಾಗ ಇದು ಯಾ ಕಡೆ ಮೂಲೆ ಅಂತ ಚಿಕ್ಕ ಅಂತ ಪರಿಗಣಿಸ್ಯಾರ ಇದನ್ನು ಭೂಮಿ. ಅದರಾಗ 3 ಭಾಗ ನೀರು, 1 ಭಾಗ ಭೂಮಿ. ಅದರಾಗ ಗುಡ್ಡ, ರಸ್ತೆ, ನಗರಗಳು ಹೋಗಿ ಏಟೈತಪ್ಪ ನಿಂದು ಭೂಮಿ. ಅದರಾಗ ಎಷ್ಟು ದೇಶಗಳು ಅದಾವು, ಖಂಡಗಳು ಅದರಾಗ ಮಾಡ್ಕೊಂಡು ಕೂತಿ. ಅವು ಇದಕ್ಕಿದ್ದಂಗೆ ಇರ್ತಾವನ ನೋಡ್ರಿ ನೀವು. ಒಳಗೆ ತಳದಾಗ ಹೋಗ್ಯಾವ, ಗರ್ಭದಾಗ ಅಡಿಗೆ ಹೋಗ್ಯಾವ, ಕಾಲು ಗರ್ಭದಾಗ. ಮೊದಲಿನವು ನೋಡ್ರಿ ನೀವು ನಾಗರಿಕತೆಯನ್ನು ಎಲ್ಲ ಆಗಿ ಹೋಗ್ಯಾವ. ಇವೆಲ್ಲ ಈಗ ಮತ್ತೊಂದು ಕಂಡು ಹಿಡ್ದಾರ ಅದನ್ನು. ಹೊಸದಾಗಿ ನಾಗರಿಕತೆ ಇದು ಮಹೇಂಜೋದಾರೋ ಹರಪ್ಪಕ್ಕಿಂತ ಮೊದಲು ಇದ್ದದ್ದು ಒಂದು ಕಂಡು ಹಿಡ್ದಾರ ಅದನ್ನು. ಯಾವುದು ಅದು ಇತಿಹಾಸದೊಳಗೆ ಬಂದೇ ಇಲ್ಲ. ಕೆಲವೊಂದಷ್ಟ ಗೊತ್ತ ಹಿಡ್ದಾರೆ ಅಂಥವು. ಎಷ್ಟೋ ಗೊತ್ತಾಗಲಿ ಕಾಲ ಗರ್ಭದೊಳಗೆ ಅಡಿಗೆ ಹೋಗ್ಯಾವ. ಈ ಭೂಮಿ ಹಿಮಾಲಯ ಪರ್ವತ ಒಂದು ಸಮುದ್ರ ತಳದಾಗಿತ್ತಂತ ಒಂದು ಕಾಲದಲ್ಲಿ. ಈಗ ಅದು ಮ್ಯಾಗ ಎದ್ದತಿ, ಮತ್ತೊಮ್ಮೆ ಬದಲಾವಣೆ ಆಕ್ಕವು. ಏನು ಎಲ್ಲ ತೆಗ್ಗಿದ್ದದ್ದು ದಿನ ಆಕೈತಿ, ದಿನ ಇದ್ದದ್ದು ತೆಗ್ಗ ಆಕೈತಿ. ಅಡವಿ ಇದ್ದದ್ದು ನಗರ ಆಕೈತಿ, ನಗರ ಇದ್ದದ್ದು ಅಡವಿ ಆಕೈತಿ. ನೋಡ್ರಿ ನೀವು ಬೇಕಾರೆ ಊರಿದ್ದದ್ದೆಲ್ಲ ಅಡವಿಯಾಗಿ ಹೋಗ್ಯಾವ ಒಂದೊಂದು. ಯಾಕ್ರಿ ಅಡವಿ ಇದ್ದದ್ದು ನಗರ ಅದು. ಅಂಥ ಕಾಲ ಬದಲಾವಣೆ ಆಗ್ಯಾವಲ್ಲ. ಏನಪ್ಪ ಹೆಂಗಿದ್ದದ್ದು ಹೆಂಗೆ ಆತಲ್ಲ. ಒಂದಾನು ಕಾಲ ನಾವ ನೋಡ್ಯವಪ್ಪ ಇದನ್ನು ಹಿಂಗೆ ಆತಿದ.
ನಮ್ಮ ಎದುರಿಗೆ ನೋಡ್ತೇವೆ ಇವನ್ನೆಲ್ಲ ಬದಲಾವಣೆ ಆಗೋದು. ನಾವು ಇದಕ್ಕಿದ್ದಂಗೆ ಇರುದಿಲ್ಲ. ಏನು ದಿಕ್ಕುಗಳು ಬದಲಾಕವು, ಹಳಿ ದಿಕ್ಕುಗಳು ಬದಲಾಕವು, ಹೌದಿಲ್ಲ? ಈ ಆಸರೆ ಮುಂದೆ ಹರಿತೈತೆ ನೋಡಿ ನದಿ ಅಂದಾರ ನಿರಂಜನಪ್ಪಗಳನ್ನು ಮಲಪ್ರಭಾ ಅಲ್ಲಿ ಬರ್ತೈತೆ ನೋಡೋದು. ಇದಕ್ಕೊಮ್ಮೆ ಕಾಲು ಇರ್ತಂದ್ರೆ ಹಸಿರ ಮುಂದೆ ಹರಿತೈತದಂತ. ಅದು ಇದು ತುಂಬಿ ಅದು ಏನು ಮತ್ತು ಇದಾಗಿ ಏಕದಮ್ ಒಮ್ಮೆ ನಿಸರ್ಗದ ವಿಕೋಪಕ್ಕೆ ಅದು ಎಲ್ಲಿ ಇಳ್ಕಲಿರ್ತೈತೆ ಅಲ್ಲಿ ಕೊಚ್ಕೊಂತ ಹೋಗೋದಲ್ಲ ಅದು. ಏನು ಹಂಗೂ ಆಗ್ಯಾವ. ಏನು ಹಂಗೆ ಬದಲಾವಣೆ ಹಾಕೋಂತ ಹೋಗ್ಯಾವು ಎಲ್ಲ. ಅದಕ್ಕೆ ಅದು ಯಾವುದೂ ನಿನ್ನ ಸ್ವರೂಪ ಅಲ್ಲ. ಇದ್ದಕ್ಕಿದ್ದಂಗೆ ಇದ್ದದ್ದು. ಎಷ್ಟು ಕೋಟಿ ಯುಗಗಳು ಕಲ್ಪಗಳು ಗತಿಸಿದ್ರು ಆ ಇರು ಏನೈತಲ್ಲ, ಇರು ಅದರ ಆಧಾರ, ಇದಕ್ಕೆ ತೋರಿಕೆಗೆ ಆಧಾರ, ಈ ಬ್ರಹ್ಮಾಂಡಕ್ಕೆ ಆಧಾರ ಐತಿ ನಿನ್ನ ಇರು. ಏನು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಅಂತ ಯಾಕಂತಾರೆ? ನೀನ ಅದಕ್ಕೆಲ್ಲ ಆಧಾರ. ನಿನ್ನಲ್ಲಿ ತೋರ್ತಾವೆ ಇವೆಲ್ಲ ಅಂತ. ಅಷ್ಟೊಂದು ನಿನ್ನಲ್ಲಿ ದಿವ್ಯ ಶಕ್ತಿ ಐತಿ ನಿನ್ನಲ್ಲಿ ಅಂತ. ಅದಕ್ಕೆ ಮೊದಲ ಸರ ನೀ ಅದನ್ನು ಮಕ್ಕಳಿಗೆ ಹೇಳ್ತಿದ್ಲಂತ ಜೋಗಳ, ಇವೆಲ್ಲ ನಿನ್ನ ಆಟದ ಗೊಂಬೆಗಳು, ನಿನ್ನಲ್ಲಿ ತೋರುವ ಜಗವಿದು ನಿನ್ನ ಕಲ್ಪನೆಯೊಳಗಿನದು, ಸೂರ್ಯ ಚಂದ್ರರು ನಿನ್ನ ಆಟದ ಗೊಂಬೆಗಳು ಅಂತ. ಜೋಗಲ ಗೀತೆಯೊಳಗೆ ಅದು ಮಕ್ಕಳಿಗಿದೆ ವೇದಾಂತವನ್ನು ತುಂಬ್ತಿದ್ವಿ, ಇಂಥ ಉನ್ನತ ವಿಚಾರವನ್ನು. ಯಾರು ನಮಗೆ ಯಾವ ತಂದೆ ತಾಯಿಗಳದ ನೆನಪಿತಂದ್ರೆ ಇದೇ ಸತ್ಯ, ಇದೇ ಬಾಳೆನ ಕರೆ, ಇದನ್ನ ಮಾಡ್ಕೊತ ಹೋಗ್ನಿ ಅನ್ನೋರು. ಇದೇ ಹುಬ್ಬಿ 10,000 ಅದಾರ, ಹೋದಿಲ್ಲ? ಎಂತ ಉದ್ಧಾರ ಆಗ್ಬೇಕು ನಾವು? ತನ್ನ ಮಕ್ಕಳೆಲ್ಲ ನಾಡಿನ ಪ್ರಜೆಗಳನ್ನೆಲ್ಲ ಆ ಸ್ಥಿತಿಗೆ ಹೊಂದಲಿ ಅನ್ನೋ ಹೆಬ್ಬೈಕೆ ಇತ್ತಂತ ಆ ತಾಯಿ ಮೊದಲ ಸಾರ. ಏನು ತಿಳ್ಕೊಳ್ಳಿ, ಜನ್ಮ ಸಾರ್ಥಕ ಮಾಡ್ಕೊಳ್ಳಿ ಅಂತ ಅವರು ಎಚ್ಚರ ಆಗಿ ಎಲ್ಲರನ್ನೂ ಎಚ್ಚರಗೊಳಿಸಿರ್ಬೇಕು. ಏನು ತನ್ನ ನಾಡಿನ ಪ್ರಜೆಗಳನ್ನೆಲ್ಲ ಅದನ್ನು ಹೊಂದರಿ, ಅದು ಮುಖ್ಯ ಐತಿ ನಿಮ್ಮ ಜೀವನದ ಉದ್ದೇಶ ಅಂತ. ಏನು ಯಾರು ಹಂಗೆ ಹೇಳೋ ಅದ್ರ ಕಡೆ ಲಕ್ಷ ಕೊಡೋರು ಯಾರು? ಇದನ್ನು ನಂಬ್ಕೊಂಡು ಕೂತೇವೆ, ಮಬ್ಬಿಗೆ ಬಿದ್ದೇವೆ ನಾವೀಗ. ಮತ್ತೊಂದು ಏನು ಇಂದ್ರಿಯಗಳ ಮಜಾಕ್ ಬಿದ್ದು ಮತ್ತೊಂದು ಏನೂ ನಮ್ಗೆ ಕಾಣೋಲ್ಲ. ನಾವು ಮೋಹಕ್ಕೆ ಬಿದ್ದು ಬಿಟ್ಟಿವಿ. ಇದೇ ಖರೆ, ಯಾಕೆ ಇದೇ ಸತ್ಯ ಅಂತ ತಿಳ್ಕೊಂಡು ಇಂದ್ರಿಯಗಳ ಗೋಚರ ಆದದ್ದು ಇದು ಮಿಥ್ಯದ ಅಂತ ಹೇಳಿರೋದನ್ನು ನಂಬಲ್ಲ. ಅನುಭವಕ್ಕೆ ಬಂದದ್ದು ಅದು ಸತ್ಯ. ಸತ್ಯ ವಸ್ತು ಅದು ಯಾವ ಇಂದ್ರಿಯಗಳಿಗೂ ಗೋಚರವಿಲ್ಲ. ಈ ಮಿಥ್ಯಾ ವಸ್ತುಗಳು ಏನದಾವ, ಜಗತ್ತು ಇಂದ್ರಿಯಗಳಿಗೆ ಗೋಚರ ಐತಿ ಅಂದ್ರೆ ಇದು ಮಿಥ್ಯದು. ಕಾಣುವುದೆಲ್ಲ ಮಿಥ್ಯ, ತೋರುವುದೆಲ್ಲ ಮಿಥ್ಯನ. ಇಂದ್ರಿಯಗಳಿಗೆ ತೋರುವುದೆಲ್ಲ ಮಿಥ್ಯ. ತೋರದೆ ಅಡಗದೆ ತೋರುವಿಕೆಗೆ ಅಡಗುವಿಕೆಗೆ ಸಾಕ್ಷಿಯಾಗೈತಿ. ಎಷ್ಟು ತೋರ್ತಾವೋ ಎಷ್ಟು ಅಡಗ್ತಾವೋ ಅದಕ್ಕೆಲ್ಲ ಸಾಕ್ಷಿಯಾಗಿದ್ದು ವಸ್ತು ಅದು ಸತ್ಯ ವಸ್ತು. ನೀನು ಅದಿಯತಿ, ನೀನು ಅಡಗಾವಲ್ಲ, ನೀನು ಅದ್ರ ಕೂಡ ತೋರವಲ್ಲ ಅಡಗಾವಲ್ಲ. ನೀನು ತೋರೋದಕ್ಕೆ ಅಡಗೋದಕ್ಕೆ ಸಾಕ್ಷಿಯಾಗಿದ್ದು ಇರು. ನೀನು ನಿನ್ನಲ್ಲಿ ಯಾವ ಬದಲಾವಣೆಯೂ ಆಗಿಲ್ಲ, ಇದ್ದಕ್ಕಿದ್ದಂಗೆ ಐತಿ ಅನ್ನೋದನ್ನು ಅನುಭವದಿಂದ ಖಾತ್ರಿ ಮಾಡು. ಈಗ ಮನುಷ್ಯನ ಜನ್ಮದಾಗ ಇದು ಬರ್ತೈತೆ ನಮಗೆ, ಇಂಥ ಒಂದು ದಿವ್ಯ ಜ್ಞಾನ ಪ್ರತಿಯೊಬ್ಬರಿಗೆ ಬರ್ತೈತೆ. ಅದೇ ಅದನ್ನು ಅವರ ಸಂಘ ಬೇಕು ನಮಗೆ. ಅದಕ್ಕೆ ನಮಗೆ ಕಠಿಣ ಆಗೈತೆ ತಿಳ್ಕೊಳ್ಳೋದು. ನಮಗೆ ಅಂಥವರ ಸಂಘ ಪರಿಸರ ಇಲ್ಲ, ಅಂಥ ವಾತಾವರಣ ಇಲ್ಲ. ಬರೀ ಜಡಬುದ್ಧಿ ಜಡ ಸಂಘ ಮಾಡಿ ಮಾಡಿ ಅದಕ್ಕೆ ಗಟ್ಟಿ ಆಗಿಬಿಟ್ಟೈತಿ. ಎಂಥವ್ರ ಸಂಘ ಮಾಡ್ತೀವಿ ಅಂತ ಸಂಸ್ಕಾರ ನಿನಗೆ ಆಗಿಬಿಟ್ಟೈತೆ. ಅದು ಈ ಸಂಸ್ಕಾರ ಆಗ್ಬೇಕಾದ್ರೆ ಇಂಥ ಉತ್ತಮರ ಸಂಘ ಬೇಕಲ್ಲ, ಸಾಧು ಸಜ್ಜನರ ಸಂಘ ಮಾಡಿದ್ರೆ ಅಂಥ ಸಂಸ್ಕಾರ ನಮಗೂ ಹಾಕಿತ್ತು. ಏನು ಸಂಘದಂತೆ ನಮ್ಮ ಸಂಸ್ಕಾರಕ್ಕೆ ಏನು. ಅದಕ್ಕೆ ಯಾವಾಗಲೂ ಸಾಧು ಸಜ್ಜನರ ಸಂಘ ಲೇಸ ಕಾಣಯ್ಯ ಮಾಡಿ ನೋಡ. ಸಾಧು ಸತ್ಪುರುಷರ ಸಂಘ ಮಾಡಿ ನೋಡು, ಹೆಂಗಾಕೈತಿ ನಿನ್ನ ಜೀವನ ಪೂರ್ಣ ಟರ್ನ್ ಆಕೈತಿ. ಬೆಕ್ಕದಂಥ ಅಜ್ಞಾನಿ ದಡ್ಡದನಂದ್ರೆ ಪಾಪಿ ಅದನಂದ್ರೆ ಅವನಲ್ಲಿ ಪರಿವರ್ತನೆ ಆಗೈತಿ ಇರ್ತದೆ ಆ ಸಂಘದಿಂದ. ಏನು ಅಷ್ಟೊಂದು ಅಲ್ಲಿ ಅದರೊಳಗೆ ಇದೈತಿ, ಮಹತ್ವ ಐತಿ, ಸಂಘದ ಮಹತ್ವ ಏನು ಮಾಡೈತಿ ಇರ್ತೈತೆ ಅದು. ಅದಕ್ಕೆ ಅವರ ಸಂಘವನ್ನು ಸಂಘದಾಗ ಇರಬೇಕು ಅನ್ನಿಸ್ತದೆ ಯಾವಾಗಲೂ. ಹೆಂಗಾರ ಮಾಡಿ ಅವರ ಸಂಘವನ್ನು ಮಾಡ ದಯಪಾಲಿಸುವಂತ ಕೇಳ ಮಹಾತ್ಮರ ಸಂಘ ನನಗೆ ಮತ್ತೇನು ಬೇರೊಂದು ವರವನ್ನು ಅಲ್ಲಿ ನಿಮ್ಮ ಸಂಘ ಒಂದು ಸಾಕು ನನಗೆ. ಹಂಗಿರುವಂಗೆ ನಿಮ್ಮ ಸಂಘದಾಗಿರುವಂಗೆ ಯಾವಾಗಲೂ ನನಗೆ ಅಂಥ ವರ ಕೊಡುವಂತ ಬೇಡ್ಕೊಂಡರು. ಏನು ಸಂಘ ತಪ್ಪಂದ್ರೆ ಇದು ಹೋಗೈತಿ. ಮತ್ತು ಏನು ಬೇರೆ ದಾರಿ ಹಿಡಿತೈತಿ, ಬಹಿರ್ಮುಖ ವೃತ್ತಿನ ಆಗ್ತೈತಿ. ಏನು
ನೆನಪಿಗೆ ಬರೋದಿಲ್ಲ ಇದು. ಜಡಬುದ್ಧಿ ಜಡ ಸಂಘದಾಗ ಬಿದ್ದೆ ಅಂದ್ರೆ ಈಗ ಅದ್ರಾಗ ಮುನಿಗಿ ಬಿಡ್ತದೆ. ಇದಾಗ ವಿಚಾರ ಮಾಡಕ್ಕೆ ಪುರುಷೋತ್ ಸಹಿತ ಸಿಗೋದಿಲ್ಲ. ಆ ವಿಷಯ ಎಲ್ಲ ಮುಗಿಯಾಕೆ ಬಂದರೂ ಇತ್ತಾಗ ನಾವು ಹೊಳ್ಳಿ ನೋಡೋಣ, ಬರೀ ಅದ ಸುಖರೂಪ ಅದ ಕರೆ ಅಂತ ತಿಳ್ಕೊಂಡು ಅದ್ರಾಗ ಮುನಿಗ್ಬಿಡ್ತು. ಏನು ಅದಕ್ಕೆ ಇಂಥ ಸಂಘ ನಮಗೆ ದೊರಿಬೇಕಾದ್ರೆ ಪುಣ್ಯ ಬೇಕು ಅಂತ. ಅದಕ್ಕೆ ಪುಣ್ಯ ಇನ್ನೊಬ್ಬರಿಗೆ ಹಿತ ಮಾಡೋಕೆ ಕಲೀರಪ್ಪ, ಇಂಥ ಸಂಘ ದೊರಿತೈತಿ ನಿಮಗೆ. ಏನು ಪೂರ್ಣ ನಿನಗೆ ಜ್ಞಾನ ಆಗಲಿಕ್ಕೂ ಇನ್ನೊಬ್ಬರಿಗೆ ಹಿತ ಮಾಡೋ ಕರ್ಮವನ್ನು ಪುಣ್ಯ ಕರ್ಮಗಳನ್ನು ಮಾಡು. ದುರಿತ ಕರ್ಮವನ್ನು ಅಲ್ಲದಿರೋ ಪುಣ್ಯವನ್ನೇ ಮಾಡು. ಯಾಕೆ ಈ ಪೂಜೆ ಮಾಡು, ಇನ್ನೊಬ್ಬರಿಗೆ ಹಿತ ಮಾಡೋದೇ ಪೂಜೆ, ಹೌದಿಲ್ಲ? ಅದರಿಂದ ನಿನಗೆ ಇಚ್ಛಿತ ಫಲಗಳು ಸಿಗ್ತಾವೆ. ಫಲಾಪೇಕ್ಷೆ ಇರಲಿಲ್ಲ ಅಂದರೆ ಅಂತಃಕರಣ ಸ್ವಚ್ಛ ಆಕೈತಿ. ಅದನ್ನು ಮಾಡಿದ ಬಿಟ್ಕೊಡ ಗುಡಿ ಗುಂಡಾರ ಕಲ್ಲು ಕಡೆಗೆ ನಡ್ಕೊಂಡು ಏನು ಹೋಗ್ಬಿಡಿದೆ ಅವು ಅಂತಃಕರಣ ಚೈತನ್ಯ ಜಾಗೃತಿ ಇರ್ತೈತೆ. ಅದು ನೀ ಮಾಡಿದ್ದು ಅದಕ್ಕೆ ಏನು ಗೊತ್ತಾಕೈತಿ? ಅಂತಃಕರಣ ಇಲ್ಲೇ ಜಡವಾದದ್ದಕ್ಕೆ ನೀನ ಕಲ್ಪಿಸ್ಕೊಂತಿ, ನೀನು ಕಲ್ಪಿಸ್ಕೊಂತಿ. ಅದು ದೇವ್ರಿಗೂ ನೀನ ಕಟ್ಟದಿಟ್ಟದ್ದು, ನೀನ ಬಣ್ಣ ಹಚ್ಚಿತ್ತು, ನೀನ ಮಾಡಿಟ್ಟದ್ದು, ಹೌದಿಲ್ಲ ಅವು? ಹಾಂ, ಈ ಭಾವನೆ ಯಾವಾಗ ಹೋಗ್ಬೇಕು ನಿನಗೆ? ಈ ಅಜ್ಞಾನದೊಳಗಿನ ಎಲ್ಲ ವ್ಯವಹಾರದೆಲ್ಲ ಜಗತ್ತೆಲ್ಲ ಅಜ್ಞಾನದೊಳಗೆ ಬಿದ್ದು ಹೊಳೆಯಾಡ್ಲಿಕ್ಕತ್ತದಂತ. ಅವ್ರಿಗೆ ಹೇಳಿದ ಕೂಡಲೇ ಹೊಳೆದಿಲ್ಲ ಇದೆ, ಹೌದಿಲ್ಲ? ಅದನ್ನು ಮಾಡ್ಕೊತ ಬಂದ್ಬಿಟ್ಟಾರೆ. ಕೈ ಮುಗಿದು ಕಾಲುಗಳು ಹೊರಗೆ ಕೊಡಪ್ಪ ದೇವ್ರ ಪರಮಾತ್ಮ, ಆಕೈತಿ ಪ್ರಯತ್ನ ಮಾಡ್ಯಾರ ಆಕೈತಿ ಅಂತ ಹಾಗೆ ಬೀಳ್ಕೊತಾವ. ಏನೂ ಆಗೋದಿಲ್ಲ. ನೀ ಮಾಡಿದ ಕರ್ಮ ಹೆಂಗಿರ್ತೈತೆ ಹಂಗೆ. ತಾ ಮಾಡಿದ ಕರ್ಮ ಬಲವಂತನಾದರೆ ಯಾರೇನೂ ಮಾಡುವರು ಹರಿ ಅಂದಾರಿಲ್ಲ. ನೀ ಮಾಡಿದ ಕರ್ಮ ಏನಿತ್ತಂದ್ರೆ ಗುಡಿ ಗುಂಡ ನಡ್ಕೊಂಡ್ರೆ ತಪ್ತೈತಿ. ನನಗೆ ನಾ ಬೀಳ್ಕೊತೇನೆ, ಹರಕೆ ಬರ್ತೇನೆ, ಪರಮಾತ್ಮ ನಮಗೇನು ಮಾಡಬಾರ್ದು, ಇನ್ನೇನೇನೋ ಕಲ್ಪನಾ ಮಾಡ್ಕೊತಾನೆ. ಎಷ್ಟು ಬೇಡ್ಕೊಂಡು ನೀವು ಮಾರಾಯ ನಿಮ್ಮ ಆಗಬಾರ್ದಂತ ನಿರಾಶೆ ಆಕಾವ. ಹಿಂದಗಡೆ ಪ್ರಯತ್ನ ಭಾಳ ಮಾಡಿದ್ದು, ಬೇಡ್ಕೊಂಡು ಎಲ್ಲ ಮಾಡಿ ಕಡೆ ಕಿತ್ತೂರು ಚೆನ್ನಮ್ಮ ಎಲ್ಲ ಬಾಯಾಗ ಹೋಗೋದು ದೇವ್ರ ಎಲ್ಲ ಕಡಿಕ ತನ್ನ ಹೌದಿಲ್ಲ ಎಷ್ಟು ನಂಬಿದ್ಲು, ಅದಿಲ್ಲ? ಮನ್ಯಾನ ದೇವ್ರ ದಿಂಡು ಎಲ್ಲ ಬಾಯಾಗ ಹೋಗೋದು ಹೋದ್ಲಂತ ಎಲ್ಲ. ಅವನು ಮತ್ತು ಮರ್ಡರ್ ಕೇಸ್ ತೊಗೊಂಡು ಹೋಗ್ಬಿಟ್ರು. ಬ್ರಿಟಿಷ್ ಗೌರ್ಮೆಂಟ್ ಅವ ಸ್ಟ್ರಿಕ್ಟ್ ಅವಾಗ ತೊಗೊಂಡು ಹೋಗ್ಬಿಟ್ರು. ಜೀವನಾನ ಅಲ್ಲೇ ಜೈಲ್ನಾಗ ಹೋದ. ಏನು ಕರೀಂ ಸಾಬ್ ಅಂತ ಚಾಕ್ಲೇಟ್ ಕರೀಂ ಸಾವ್ರು. ಹಾಂ, ಶಿವಾನಂದ ಅಜ್ಜ ಇದ್ದಾಗ ಸೇವಾ ಮಾಡಿದವ. ಅವನ ಮೊಮ್ಮಗ ಗಿಟ್ಟಾರಿ ಕರೀಂ ಸಾಬ್ ಅಂತೇಳಿ. ಇಲ್ಲಿದ್ರೆ ಹುಬ್ಳ್ಯಾಗ ಇರ್ತಾನವ. ಇಲ್ಲಿ ನಾವನಾಗ ಅವ್ನ ಸೇವಾಕ್ ಮೆಚ್ಚಿ ಚಾಕ್ಲಬ್ಬಿ ಶಿವಾನಂದ ಅಜ್ಜ ಅವ್ರು ಕೇಳಿದ್ದ. ಅವನ ಸೇವಾಕ್ ಮೆಚ್ಚಿ ಮುಸಲ್ಮಾನರ ಪೈಕಿ ಅವನು, ಕರೀಂ ಸಾಬ ಏನು ಬೇಕು ನಿನಗಂದ. ಯಪ್ಪ ನನಗೇನು ಬೇಡ, ನಿಮ್ಮ ಆಶೀರ್ವಾದ ಒಂದಿರು ಸಾಕು ನನಗೆ, ಏನೂ ಬೇಡ ನನಗಂದ. ಕೇಳು ಮತ್ತೆ ಏನು ಬೇಕು ನಿನಗೆ ಕರೀಂ ಸಾಬ ಅಂತ. ಇಚ್ಛಾ ಮಾಡಿದ್ರೆ ಹಾಕಿತ್ತು. ನಾವು ಏನು ಬೇಡಪ್ಪ, ನಿಮ್ಮ ಆಶೀರ್ವಾದ ಇದ್ರೆ ಸಾಕು ನನಗೆ, ಹೆಚ್ಚಿಂದ ಏನೂ ಬೇಡ ಈ ಜಗತ್ತು. ಹಂಗೆ ಕೇಳೋರು ಯಾರದಾರ? ಅವನ ಮಗ ರಾಜಿ ಸಾಬ, ಅವನ ರಾಜಿ ಸಾಬನ ಮಗ ಇವನು ಕರೀಂ ಸಾಬ ಶ್ರೀರಾಮ. ಅವಾಗ ಈ ಕಡೆ ಇದಿಲ್ಲ ಅದಕ್ಕೆ. ಅವ್ರ ಬಾಬಾಗ ರಾಜಿ ಸಾಬಾಗ ಇತ್ತದಿಲ್ಲ. ಅವ ಆತ್ಮಾನಂದ ಅಜ್ಜಾರ್ ಕೂಡ ಅಷ್ಟೇ ಬರ್ತಿದ್ದ ಕರೀಂ ಸಾಬ. ಈ ಕಡೆ ಸಂಪರ್ಕ ಇಲ್ಲ ನಮಗಿಲ್ಲ. ಶಾಕ್ ಲಭ್ಯ ಅವ. ಅವಾಗ ಅವ ಹನುಮಂತಗೆ ಒಂದು ಡ್ರೆಸ್ ಅರ್ಬಿ ತಂದು ಕೊಡ್ತಾನವ ಪುಣ್ಯತಿಥಿಗೊಮ್ಮೆ. ಬ್ಯಾಡ ಮರ ನಮಗೆ ತಂದ್ರು ತಂದು ಕೊಡ್ತಿದ್ದ ಹಂಗರ್ಗಿ ಬಂದು. ಅವನ ನಮ್ಮಗ ಕರೀಂ ಸಾಬ್ ಮುಸಲ್ಮಾನ್ ಹೋಯ್ತು. ನಮಗೂ ಇದನ್ನು ಮಾಡ್ತಾನೆ, ಭೇಟಿಯಾಗಿ ಭಾಳ ಇದನ್ನು ಮಾಡ್ತಾನವ. ಬಾರು ಏನು ಬಿಡ್ರಿ ನನಗೆ ಬರೋಕ್ಕಿದಾಗಲ್ಲ ಅಂತ. ಅದು ಒಂದು ಬೇಕಲ್ಲ ಈ ಕಡೆ, ಅದಿಲ್ಲ? ಹಂಗೆ ನಂಬಿಕೆ ಬೇಕಲ್ಲ. ಸೇವಾದಿಗಳನ್ನು ಮಾಡೋ ಶ್ರದ್ಧೆಯಿಂದ ಸೇವಾದಿಗಳನ್ನು, ಅವರಲ್ಲಿ ಯಾವ ಭೇದನೂ ಇಲ್ಲ. ಈ ಜಾತಿ ಅವ ಆ ಜಾತಿ ಅವ ನೋಡಿ ಶಿವಾನಂದ ಅಜ್ಜ ಅವರಿದ್ದಾಗ. ಇದು ಯಾವುದೇ ಜಾತಿ ಮಠ ಅಲ್ಲ, ಇದು ಜಾತ್ಯತೀತ ಮಠ ಇದು.
ಏನು ವಿಘ್ನ ಇಲ್ಲದ ಪ್ರಪಂಚ ಯಾರ್ದಾರ ಸಾಕ್ತೈತೇನು? ಒಂದಿಲ್ಲ ಒಂದು ವಿಘ್ನ ಇರುವುದನೇ ಇದು. ಸಮಸ್ಯೆಗಳಿಲ್ಲದ ಬಾಳೆ ಯಾರ್ದೈತೆ? ಸಮಸ್ಯೆಗಳ ಮೂಟೆನ ಬಾಳೆ. ಹೌದಿಲ್ಲ? ಯಾವುದೋ ಸಮಸ್ಯೆ ಇರಲಿಲ್ಲ ಅಂದ್ರೆ ಯಾಕ್ರಿ ಇಲ್ಲೇ ಇರ್ಬೇಕು ಅನಿಸುತ್ತೆ. ಸಮಸ್ಯೆಗಳು ಬಂದಾಗ ನಾವು ಬರ್ತಾವೆ. ಯಾಕೆ ನಮ್ಮನ್ನು ಅವು ಎಚ್ಚರಗೊಳ್ಸಕ್ಕೆ ಬರ್ತಾವೆ. ವಿಘ್ನಗಳು ಸಮಸ್ಯೆಗಳು ನಮ್ಮನ್ನು ಎಚ್ಚರಗೊಳ್ಸಕ್ಕೆ ಬರ್ತಾವೆ. ನಮಗೂ ಒಳ್ಳೇದಕ್ಕೆ ಬರ್ತಾವೆ. ಇದು ಹಿಂಗೈತಿ, ಇದ್ರಾಗ ಇದನ್ನು ನಂಬಬೇಡ ಅಂತೇಳಿ. ನಿರಂತರ ಒಂದಿಲ್ಲ ಒಂದು ಸಮಸ್ಯೆಗಳು ಅದಾವೆ ಇಲ್ಲಿ ಬಾಳೆದಾಗ. ಹಂಗಾರೆ ಇದ್ರಾಗ ಎಲ್ಲರೂ ಇದನ್ನು ಮಾಡ್ಕೊತ ಹೋಗ್ತಿದ್ರು. ಸಮಸ್ಯೆಗಳಿಲ್ಲದ ಬಾಳೆ ಯಾರು? ಒಂದಿಲ್ಲ ಒಂದು ವಿಘ್ನ ಮಾಡಿದ ಕರ್ಮ ಒಂದ ನಮ್ಮನೆ ಇರುವುದಿಲ್ಲ. ನಮ್ಮನೆ ಯಾಕವ ತೋರಿದಂಗೆ ಅನಿಸ್ತಾವ. ಸುಖ ಇಲ್ಲ ಅದ್ರಾಗ. ನೀ ಕಲ್ಪಿಸ್ಕೊಂಡು ಹಿಂಗೈತೆ ಅಂತ. ಅದು ಇದ್ದಿದ್ರೆ ಸುಖ ಇದ್ದಿದ್ರೆ ನಿನಗೆ ಬೇಸರ ಆಗಬಾರ್ದಾಗಿತ್ತು. ಅದು ಹೌದಿಲ್ಲ? ಯಾವಾಗಲೂ ಸುಖರೂಪನ ಇರಬೇಕಾಗಿತ್ತು. ಅದು ಬೇಸರ ಆಕೈತಿ. ಯಾವುದು ಸುಖರೂಪ ಪ್ರಿಯ ಅಂತ ನೀ ತಿಳ್ಕೊಂಡಿದ್ದು ಸುಖರೂಪ ಅಂತ, ಅದು ನಾಳೆ ಅಪ್ರಿಯ ಆಕೈತಿ. ದುಃಖ ಕೊಡ್ತೈತಿ ನಿನಗೆ ನಾಳೆ. ಅದಕ್ಕೆ ಅದನ್ನು ನಂಬಬೇಡ. ಅಸ್ಥಿರವಾದದ್ದು ಅದು. ಯಾವುದು ಸ್ಥಿರವಾದದ್ದೈತಿ ಅದು ಸುಖರೂಪವಾದದ್ದೈತಿ. ಇದು ತೋರಿಕೆ ವಸ್ತುಗಳು ಏನದಾವ ಅಸ್ಥಿರವಾದದ್ದು ಅದಾವ. ಅದು ನಿತ್ಯವಾದದ್ದು ಅಲ್ಲ, ಅನಿತ್ಯ ಅದಾವ, ದುಃಖ ಕೊಡ್ತಾವೆ. ಯಾವುದು ನಿತ್ಯವಾದದ್ದೈತಿ ಸ್ಥಿರವಾದದ್ದೈತಿ ಅದು ಸುಖರೂಪ ಐತಿ. ಜೋ ಸುಖ ನಿತ್ಯ ಪರಿಪೂರ್ಣ. ಅದು ನೀನು ಆ ಸುಖ ಸ್ವರೂಪ ಐತಿ. ಯಾವಾಗಲೂ ಇದ್ದಾವ ನೀ ಇಲ್ಲದಂಗೆ ಯಾವಾಗಕ್ಕೆ ಹೇಳ. ನಾನಾ ಹೋದ್ನಂತಿ. ಯಾವ್ದಾರು ಶರೀರವಾದ್ರೆ ಅದು ಶರೀರ ಬಂದ್ರೆ ನಾನಾ ಹುಟ್ಟೀನಿ, ನಾನಾ ಸಾಯ್ತೀನಿ. ಅದು ಹುಟ್ಟಕ್ಕಿಂತ ಮೊದಲು ಅದು ಇದ್ದಾಗ ಹೋದ ಮ್ಯಾಗು ನೀ ಇರಾವ ನೀನು. ಅದ್ರ ಬಗ್ಗೆ ನಮಗೆ ಅಜ್ಞಾನದ ಅಂದಲೇ ದುಃಖ ಆಗತೈತಿ. ಅಜ್ಞಾನದಿಂದ ಅನ್ಯತಾ ಜ್ಞಾನ ಗಟ್ಟಿ ಹಾಕೊಂಡು ಕೂತೈತಿ. ಅದಕ್ಕೆ ಯಥಾರ್ಥ ಅಜ್ಞಾನವನ್ನು ನಿನ್ನ ಬಗ್ಗೆ ಇದ್ದ ಅಜ್ಞಾನವನ್ನು ಕಳ್ಕೊ. ನೀ ಯಾರದೇನು ಅಂತ ಅಜ್ಞಾನವನ್ನು ಮಾಡ್ಕೊ. ಅದೇ ಜೀವನದ ಗುರಿ. ನಮ್ಮ ಮನುಷ್ಯನ ಜನ್ಮಕ್ಕೆ ಬಂದಾಗ ಮಾಡ್ಕೊಳ್ಳುವಂಥ ಕೆಲಸ. ಅದನ್ನು ನೀ ಮಾಡದ್ದಾದ್ರೆ, ನಿಮ್ಮ ನಿಜವನ್ನು ನೀ ತಿಳ್ಕೊಂಡದ್ದಾದ್ರೆ ನಿನಗೆ ದುಃಖ ಅನ್ನೋದು ಎಳ್ಳಷ್ಟೂ ಇಲ್ಲ ಅನ್ನೋದು ನಿನಗೆ ಅನುಭವ ಬರ್ತೈತಿ. ನೀನು ತಪ್ಪು ತಿಳುವಳಿಕೆ ಒಳಗೆ ಕುಂತಿ. ಅಜ್ಞಾನದಿಂದ ಅನ್ಯಥಾ ಜ್ಞಾನದೊಳಗೆ ಜನ್ಮಾಂತರ ಅದ ಗಟ್ಟಿಯಾಗಿಬಿಟ್ಟೈತೆ. ಅನ್ಯಥಾ ಜ್ಞಾನದೊಳಗೆ ತಿರ್ಗಾಕೈತಿ. ಏನದಿ ಅದನ್ನು ಬಿಟ್ಟು ಅಲ್ಲದನ್ನು ನೀನು ತಿಳ್ಕೊಂಡು ನಾ ಮಾಡವ, ನಾನ ಉಣ್ಣವ, ಪಾಪಗಳನ್ನು ಮಾಡವ. ನೀನು ಪಾಪಿ ನೀ ಪಾಪ ರಹಿತದಿ. ನಿನಗೆಲ್ಲಿದೆ ಪಾಪ? ನಾ ಅದನ್ನು ಕರ್ಮವನ್ನು ಮಾಡವ, ನಾ ಅದನ್ನು ಅನುಭವಿಸವ ಅಂತ ತಿಳ್ಕೊಂಡು ಜೀವಭಾವದ ಅದಕ್ಕೆ ಅನ್ಯಥಾ ಜ್ಞಾನ ಅಂತಾರೆ. ಜೀವಭಾವಕ್ಕನ್ನು ನಾನು ಮಾಡವ, ಅದನ್ನು ಅನುಭವಿಸವ. ನಾನು ಮಾಡವನೂ ಅಲ್ಲ, ಅನುಭವಿಸೋನು, ಕರ್ತೃನೂ ಅಲ್ಲ, ಭೋಕ್ತೃನೂ ಅಲ್ಲ. ಈ ಕರ್ತೃತ್ವ ಭೋಕ್ತೃತ್ವಕ್ಕನ ಜೀವಭಾವ ಅಂತ ಕರೀತಾರೆ. ಇದು ಇಲ್ಲದಂಗೆ ಆಗ್ಬೇಕು. ನಾವು ಮಾಡಿದ್ದ್ಯಾವುದು, ಉಣ್ಣುದ್ಯಾವುದು, ನಾ ಯಾರು, ನನಗೂ ಇದಕ್ಕೂ ಏನು ಸಂಬಂಧ ಅದ? ಇದನ್ನು ಎಡೆಬಿಡದೆ ಅಭ್ಯಾಸ ಅನುದಿನ ಒಡೆವೆರೆಯದೆ. ಬೆಳಗಿನ ಜಾವದಾಗ ಬ್ರಾಹ್ಮಿ ಮುಹೂರ್ತೊಳಗಿದ್ದು ನಾನು ಯಾರು, ನನಗೂ ಇದಕ್ಕೂ ಏನು ಸಂಬಂಧ ಅದ? ಒಂದು ಅವಸ್ಥೆಯೊಳಗೆ ತೋರಾವುದು ನಾನು, ಎಲ್ಲ ಅವಸ್ಥೆಯೊಳಗೆ ಇರಾವ ನಾನು. ನಾನು ಅಂತ ಇದಕ್ಕೆ ಹಿಡ್ಕೊಂಡು ಬಂದೆ. ಎಚ್ಚರಿಕೆ ಜೀವಕ್ಕೆ ಹಿಡ್ಕೊಂಡು ಕುಂತೇವೆ. ಎಚ್ಚರಿಕೆ ಒಳಗೆ ಜೀವ ಕನಸಿನಾಗ ಅದಿಲ್ಲ, ನಿದ್ದೆ ಒಳಗೆ ಅದಿಲ್ಲ. ಕನಸಿನಾಗ ಏನೇನೋ ಆಗಿದ್ದೆ ಅಲ್ಲಿ. ಅವು ಎಚ್ಚರ ಆದ ಕೂಡಲೇ ಎಲ್ಲಿ ಹೋತೋ ಏನೋ ಮಾಯ ಆಗಿ ಹೋತು. ಸುಳ್ಳು ಬಿಡಂತೆ ಅದು. ಕನಸಿನ ವ್ಯವಹಾರ ಎಲ್ಲ ಎಚ್ಚರ ಆದ ಕೂಡಲೇ ಹೆಂಗೆ ಸುಳ್ಳಾಕೈತಿ. ಹಂಗೆ ಈ ಎಚ್ಚರಿಕೆ ವ್ಯವಹಾರನು ಪಾರಮಾರ್ಥಿಕ ಎಚ್ಚರಿಕೆಯನ್ನು ಹೊಂದಿದ್ಮ್ಯಾಗ ಇದು ಕನಸಿನಂತೆ ಕೆಟ್ಟು ಹೋಗೈತಿ. ಇದು ಸುಳ್ಳು ಅಂತ ತಿಳ್ಕೊತ. ಪಾರಮಾರ್ಥಿಕ ಸತ್ಯತ್ವ ನಿಲೆಯಾಗಿ ನಿಲ್ಲುವ ಮಠ ವ್ಯಾವಹಾರಿಕ ಸತ್ಯ ಕರೆ ಅನಿಸ್ತೈತಿ. ವ್ಯಾವಹಾರಿಕ ಸತ್ಯಕ್ಕೆ ಬರೋ ಮಠ ಇದು ಪ್ರಾತಿಭಾಷಿಕ ಸತ್ಯ ಅಂತಾರೆ. ಕನಸು ಅದು ಖರೆ ಅನಿಸ್ತೈತಿ. ಅದಕ್ಕೆ ನಮ್ಮ ನಿಜದ ಸ್ವರೂಪದ ಎಚ್ಚರಿಕೆಯನ್ನು, ನಾವು ಪಾರಮಾರ್ಥಿಕ ಎಚ್ಚರಿಕೆಯನ್ನು ಹೊಂದಬೇಕಾಗಿದೆ. ಅದರ ಸಂಬಂಧನ ಇದು ಮನುಷ್ಯನ ಜನ್ಮ ಬಂದೈತಿ. ಅದನ್ನು ನೀವು ಮಾಡ್ಕೊಳ್ಳಿಲ್ಲ ಅಂದ್ರೆ, ಸ್ವರೂಪ ಜಾಗೃತಿಯನ್ನು ನೀವು ಮಾಡ್ಕೊಳ್ಳಿಲ್ಲ ಅಂದರೆ ಮತ್ತು ಅಜ್ಞಾನದಾಗ ಬಿದ್ದದ ತಿರುಗು ತಪ್ಪೋದಿಲ್ಲ. ಜನ್ಮ ಅಂತ ತಪ್ಪು ತಿಳುವಳಿಕೆ ಕಳ್ಕೊಳಕ್ಕಾಗೋದಿಲ್ಲ.
ಯಾವಾಗ ಸ್ವರೂಪ ಜಾಗೃತಿಯನ್ನು ನೀವು ಹೊಂತಿ, ನಿನ್ನ ನಿಜದ ಎಚ್ಚರಿಕೆಯನ್ನು ಹೊಂತಿ, ಅವಾಗ ಇದು ನಾನಲ್ಲ ಅನ್ನೋದು ಹೊಳಿತೈತೆ ನನಗೆ. ಸುಳ್ಳ ಇದನ್ನು ನಾನಂತ ಆರೋಪ ಮಾಡ್ಕೊಂಡಿದ್ನೆಲ್ಲೋ, ನಾನು ನನ್ನಲ್ಲಿ ಏನೂ ಆಗೇ ಇಲ್ಲ, ಇದ್ದಕ್ಕಿದ್ದಂಗೆ ಐತಿ ಅನ್ನೋದು ನಿನಗೆ ಕಾಣಬಹುದು. ಅಜ್ಞಾನ ಅನ್ನೋದು ನನಗೆ ಯಾವ ಕಾಲಕ್ಕೂ ಇಲ್ಲ ಇಲ್ಲ ಅನ್ನೋದು ನಿನಗೆ ಮನದಟ್ಟ ತನ್ನ ಸಮಾಧಿ ಹೊಂದಿ ಖಾತ್ರಿ ಮಾಡಿಕೊಂಡಾಗ ಅವಾಗ ನಿಮ್ಮ ಹುಚ್ಚಾಟ ಕಂಡು ನೀವು ನಗ್ತೀರಿ ಅಂತ ರಮಣ ಮಹರ್ಷಿಗಳು ಅದನ್ನು ಹೇಳ್ಯಾರ. ಮೊದಲ ಸಂಸಾರ ಎನಗಿಲ್ಲವಾದುದನೆ ಏನೆಂದು ಹೇಳಲಿ ಪರಮಾನಂದವೆನಗಾದ ಹದನ ನಿನ್ನು. ಮೊದಲ ಇಲ್ಲೋ ಐತೆ ಅಂತ ಸುಳ್ಳ ನಿನಗೆ ಭ್ರಾಂತಿ ಆಗಿತ್ತಲ್ಲ, ನಿನಗೆ ಈ ಭ್ರಾಂತಿ ನಾಶ ಮಾಡ್ಕೋ ಅಂದಾಗ ನಿನಗೆ ಶಾಂತಿ. ನನಗೆ ಯಾವ ಕಾಲಕ್ಕೂ ಸಂಸಾರ ಇಲ್ಲೇ ಇಲ್ಲ. ಯಾರಿಗೆ ಅಜ್ಞಾನ, ಯಾರಿಗೆ ನೀನು ಯಾರು? ಸೂರ್ಯನಲ್ಲಿ ಕತ್ತಲೆ ಅನ್ನುವಂಥದ್ದು ಯಾವ ಕಾಲಕ್ಕೂ ಇಲ್ಲ ಇಲ್ಲ. ಸೂರ್ಯನಿಗೆ ಗ್ರಹಣ ಹಿಡಿದೈತೆ ಅಂತ, ಸೂರ್ಯನಿಗೆ ಹಿಡಿದೈತೆ ನಿನಗೆ ಹಿಡಿದೈತೆ. ಅಲ್ಲೇನು ಗ್ರಹಣ ಮರುವಾಗೇ ಇಲ್ಲ ಅದಕ್ಕೆ. ಯಾಕ್ರಿ? ಭೂಮಿ ನೆರಳು ಯಾಕ್ರಿ? ಸೂರ್ಯನ ಮ್ಯಾಗ ಬಿದ್ದಾಗ ಸೂರ್ಯಗ್ರಹಣ, ಚಂದ್ರನ ಮ್ಯಾಗ ಬಿದ್ದಾಗ ಚಂದ್ರಗ್ರಹಣ ಅಂತ ವಿಜ್ಞಾನ ಹೇಳ್ತದೆ. 2, 3 ಒಂದೇ ಸರಳ ರೇಖೆಯೊಳಗೆ ಬಂದಾಗ ಭೂಮಿ ನೆರಳು, ಸೂರ್ಯನ ಮ್ಯಾಗ ಮತ್ತು ಚಂದ್ರನ ಮ್ಯಾಗ ಬಿದ್ದ ಚಂದ್ರಗ್ರಹಣ, ಸೂರ್ಯನ ಮ್ಯಾಗ ಬಿದ್ದ ಸೂರ್ಯಗ್ರಹಣ ಮರಿ ಯಾಕವು. ಆದ್ರೆ ಅದಕ್ಕೇನ ಮಸಿಕಿಲ್ಲ ಅದು, ಅದಿಲ್ಲ. ನಮಗೆ ಅದಕ್ಕೆ ಇರದಿದ್ದಾಗ ನಮಗೆ ಅದು ಮರಿ ಆಗೈತಿ ಇಷ್ಟೇ. ಸೂರ್ಯಗ್ರಹಣ ಆಗೈತೆ ಅಂತ ಏನು ಕೆಲವು ಕರ್ಮ ಕಾಂಡದವ್ರು ಏನೇನು ಮಾಡ್ತಾರ, ಅದು ಏನೂ ಮಾಡಕ್ಕೆ ಹೋಗೋದಿಲ್ಲ, ತಿನ್ನಕ್ಕೆ ಹೋಗೋದಿಲ್ಲ, ಹೌದಿಲ್ಲ. ಕೆಲವು ಅವು ಭಾವನೆ ಹಿಡ್ಕೊಂಡು ಕುಂತ್ಬಿಟ್ಟಿರ್ತಾವೆ, ನೀರೆಲ್ಲ ಸುರಿತಾವು. ಮತ್ತು ಅವನು ಬಾವ್ಯಾನ ನೀರು ಎಲ್ಲಿ ಸುರ್ಬೇಕು ಹೇಳಂತ, ಅವನು ಎಲ್ಲಿ ಸುರ್ಬೇಕು? ಹಳದನ್ನು ಬಾವ್ಯಾನು ಅವನು ಎಲ್ಲಿ ಸುರ್ಬೇಕು? ಇನ್ನೂ ಇರ್ತಾವ, ಅವು ಕಡೆಕ ಇರ್ತಾವೆ, ಅವನು ಎಲ್ಲಿ ಸುರ್ತಿ ಹೇಳಂಗ. ಭ್ರಮಣ ಅವು ತುಂಬಿಟ್ಟಿರ್ತಾವೆ, ಅವಕ್ಕೆಲ್ಲ ಹಿಂಗೆಲ್ಲ ತುಂಬಿಟ್ಟಿರ್ತ ಭ್ರಮ. ಮತ್ತು ಜಳಕ ಮಾಡ್ತಾವು, ಮಡಿ ಮಾಡ್ಬೇಕಪ್ಪ ಎಲ್ಲ ಗ್ರಹಣ ಬಿಡ್ತೀನಿ ಅಂತೇಳಿ ಹಿಡಿದು ಬಿಟ್ಟಾವ ಅಂತೇಳಿ ಅದೇ ಭಾವನೆ ಮಾಡ್ಕೊಂಡು ಕುಂತಿರ್ತಾವ. ಇದೇ ಹುಚ್ಚು ಕಲ್ಪನಾ. ನಾವು ಜಿಟ್ಟಿಗಾಲ ಕೊಟ್ಟು ಮಕ್ಕೊಂಡ್ಬಿಡಪ್ಪ, ಗ್ರಹಣ ಹಿಡ್ದೈತೆ ನಮ್ಗಂತಿದ್ರು ಸರ್. ನಿದ್ದೆ ಮಾಡಿಬಿಡು, ಗ್ರಹಣ ಹಿಡ್ದೈತೆ ನಮಗೂ ಗ್ರಹಣ ಹಿಡ್ದೈತೆ ಅಂತ ಅಜ್ಜ ಅವರು. ಈ ಕಡೆ ಎಲ್ಲ ಕುಡಿದು ಕೈ ಬಿಟ್ಬಿಟ್ರೆ ಗ್ರಹಣ ಯಾರಿಗೆ? ಯಾಕ್ರಿ? ಏನಾರು ಇಲ್ಲದ ಕಲ್ಪಿಸ್ಕೊಂಡು ಜನರೆಲ್ಲ ಇಂಥ ಒಂದು ಸಂಶಯ ಇದ್ರಾಗ ಸಿಕ್ಕೊಂಡು ಕರ್ಮಕಾಂಡ ಏನೈತಿಲ್ಲ ನಮ್ಗೆ ದಾರಿ ತಪ್ಪಿಸ್ತದೆ. ಇದ್ರಾಗ ತಿರ್ಗಾಕಸ್ತೈತಿ, ನಮ್ಮನ್ನು ಭಯ ಹುಟ್ಟಿಸ್ತೈತಿ. ನಿನಗೆ ಗ್ರಹಗಳ ಕಾಟ ಐತಿ ನಿನಗೆ, ಅದಕ್ಕೆ ಹಂಗಾಕ್ಕಾವು. ದೋಷ ಐತಿ. ಯಾಕಾಗೈತಿ ಅಂದ್ರೆ ನಾವು ಮಾಡಿದ ಕರ್ಮಕ್ಕನುಸಾರವಾಗಿ ಹಾಕಿರ್ತದೆ, ಅದನ್ನು ತಪ್ಪಿಸ್ಕೊಳಕ್ಕಾಗೋದಿಲ್ಲ. ನೀ ಯಾವ ದೋಷ ಕಳೆದ್ರೂ ಹೋಗೋದಿಲ್ಲ, ಯಾವ ಚೀಟಿ ಮಾಡಿಸಿರೂ ಹೋಗೋದಿಲ್ಲ. ಮಾಡಿದ ಕರ್ಮವನ್ನು ತಪ್ಪಿಸ್ಕೊಳಕ್ಕೆ ಯಾರ ಅಪ್ಪನಿಂದನೂ ಸಾಧ್ಯ ಇಲ್ಲ. ಹೌದು ಹೌದೌದು. ಅಂದಾಗ ನಿನ್ನ ದೋಷ ಎಲ್ಲ ಪರಿಹಾರ ಆಕ್ಕವು. ಸಾಲ ಹೆಚ್ಚಾಗೈತೆ ನಿನಗೆ, ಇದನ್ನು ತಂದು ಕಟ್ಟ, ಅದಕ್ಕೆ ಮುಚ್ಚಿ ಬಾಗಲ್ ಒಳಗೆ ಲೋಳ ಸರ ತಂದು ಕಟ್ಟ. ಸಾಲ ಆಗೋದಿಲ್ಲ ನಿನಗೆ, ಹರಿತೈತಿ ನಿನ್ನ ಸಾಲ, ಹೌದಿಲ್ಲ. ಅದನ್ನು ತಂದು ಜೋತಾಡಿಸ್ತಾವೆ ಕೆಲವು, ಹೌದಿಲ್ಲ. ಆಕೈತೆ ನಿನಗೆ ಹಂಗೆ ಮಾಡಿದಟ್ಟು. ಹಂಗಾರೆ ಬೇಷ್ ಅದು ಸಾಲ ಮಾಡಿ ಅದನ್ನು ತಂದು ಕಟ್ಟಿಬಿಟ್ರೆ ಹೋಗ್ಬಿಡ್ತೈತೆ ನಂಗೇನದು. ಯಾಕ್ರಿ? ಎಷ್ಟು ನಂಬಿರ್ತಾರ್ರಿ ಅದನ್ನು. ಅದನ್ನು ಮಾಡ್ತಿರ್ತಾರೆ ನೋಡ್ರಿ. ನೀವು ಬೇಕಾದ್ರೆ ಅವರು ಕೆಲವರು ಅವನು ನಿನಗೆಲ್ಲ ಇದನ್ನು ಮಾಡಿಕೊಡ್ತೇವೆ, ಅದನ್ನು ಈ ಮೂಲ್ಯ ಕಟ್ಟಿದನು, ಈ ದಿಕ್ಕಿ, ಇವೆಲ್ಲ ಕರ್ಮಕಾಂಡ ಏನೈತೆಲ್ಲ ಅದ್ರ ಸೆಳವಿಗೆ ಹೊಕ್ಕಿರಿ ಹೋಗಿ ನೀವು ಅಂದ್ರೆ. ನಾವು ಕರೆ ಹೇಳೋರು ನಂಬೋದಿಲ್ಲ. ಕುರಿ ಕಟಕರನ್ನ ನಂಬ್ತೈತಿ, ಜೋಪಾನ ಮಾಡೋನು ನಂಬೋಲ್ಲ. ಅದು ಕಟಕರಿಗೆ ನೋಡ್ರಿ ನೀವು ಹೆಂಗೆ ನಂಬ್ತಾವೆ. ಕುರಿ ದನ ಅತಿ ನೋಡ್ರಿ ನೀವು ಅವ್ರನ್ನ ಹೆಂಗೆ ಇದು ಮಾಡ್ತಾವೆ. ಬೇಕಾಕಾವ ಈಗ ನಮಗೆ ಒಗ್ಯಾಕೆ ಬರ್ತಾವ ನಮ್ಮನ್ನು ಜೋಪಾನ ಮಾಡೋರು. ಹಂಗೆ ಮತ್ತು ಕರ್ಮಕಾಂಡಕ್ಕೆ ಹತ್ತಾಗ ಹೋಗೋರು ಹೋಗಿ ನೀವು ನಂಬಿಗಿಲ್ಲ. ನಮ್ಮನ್ನು ಯಾರು ನಂಬಿರಿ ನೀವು? ನಂಬಿದ್ರೆ ನಿಮ್ಗೆ ಗಂಟೆ ಎಬ್ಬಿಸ್ತೇವೆ, ಹೃದಯ ಗ್ರಂಥಿನ ನಾಶ ಆಗ್ಬೇಕೈತಿ. ನಂಬಬೇಕಲ್ಲ, ನಂಬಿಕೆ
ಏನೋ ಹಿಂದಿನ ಪುಣ್ಯ ಇದ್ರೆ ಮಹಾತ್ಮರು ಹೇಳಿದ ಮಾತಿನ ಮೇಲೆ ನಂಬಿ ಬಿಡ್ತೈತಿ, ಇಲ್ಲಾಂದ್ರೆ ನಂಬಿ ಬಿಡೋದಿಲ್ಲ. ಮತ್ತು ಹೊರಗಿನ ಕರ್ಮಕಾಂಡದ ಸೆಳವಿಗೆ ಹೋಗಿ ಬಿಡ್ತೈತಿ. ಭಾಳ ಮಂದಿ ಆ ಕಡೆನೇ ಹೋಗ್ತಾರ ಬಿಡಪ್ಪ, ನೀ ಏನು ನಾವು ಮಾಡಿದ ಕರ್ಮಕ್ಕನುಸಾರ ಬರ್ತಿರ್ತಾವೆ. ಏನು ನಡ್ಕೊಂಡ್ರಿಪ್ಪ, ಎಷ್ಟು ಮಾಡಿದ್ರು ನಮಗೆ ಕಡಿಮೆ ಆಗಲ್ಲ ಅಂತ ಬರೋ ಸಹಿತ ಬಿಟ್ಟು ಬಿಡ್ತೈತಿ ಇತ್ತಾಗ. ಏನು ಅದು ಎಲ್ಲಿ ಹೋಗ್ಬೇಕು ಮಾಡಿದ ಕರ್ಮ? ಏನು ಅದನ್ನು ತಪ್ಪಿಸ್ಕೊಳಕ್ಕಾಗೋದಿಲ್ಲ. ಉಂಡ ತೀರ್ಬೇಕಾಗೈತಿ. ಕರ್ಮ ಸಿದ್ಧಾಂತದ ಪ್ರಕಾರ ಅದು ಗಡಿಸೇ ತೀರ್ಬೇಕು. ನೀವು ಮಾಡಿದ ಕರ್ಮವನ್ನು ಒಂದು ಕೂದಲು ಸುಧಾ ಬದಲು ಮಾಡೋಕ್ಕಾಗೋದು. ಎಲ್ಲರೂ ಯಾರೂ ಹೊರತಲ್ಲ ಅದಕ್ಕೆ. ಏನು ಒಂದು ಸಲ ಪಾರಮಾರ್ಥದ ತಿಳುವಳಿಕೆ ಮಾಡಿಕೊಂಡೆ ವಿಘ್ನಗಳನ್ನು ಕತ್ತರಿಸ್ಕೊಂಡು ಬಿಟ್ಟೆ ಅಂದರೆ ನಿನ್ನ ಕೆಲಸ ಮುಗಿದಂಗೆ ನೋಡಿ. ಬೇಕಾದ್ದು ಬರಲಿ ಅದು. ಈ ತಿಳುವಳಿಕೆ ನನಗೆ ಸಂಬಂಧ ಇಲ್ಲ, ಅದು ಬೇರೆ ನನ್ನ ಅಲ್ಲದ್ರಾಗ ಆಗೈತೆ ಬಿಡ, ಶರೀರದಾಗ ಆಗೈತೆ ಬಿಡ, ಮನಸ್ಸಿನಾಗ ಏನಾರು ಆಗೈತೆ ವಿಕಾರ. ನಾನು ಬೇರೆನೇ ಇದೆ, ಅದಕ್ಕೆಲ್ಲ ನಾನು ಸಾಕ್ಷಿ ಇದ್ದೀನಿ ಅನ್ನೋ ತಿಳುವಳಿಕೆ ನಿನ್ನಲ್ಲಿ ಗಟ್ಟಿ ಆಯ್ತಂದ್ರೆ, ಸಮಾಧಿ ಹೊಂದಿ ಖಾತ್ರಿ ಮಾಡ್ಕೊಂಡೆ ಅಂದ್ರೆ ನಿನಗೆ ಬಾಧೆ ಆಗೋದಿಲ್ಲ. ಅದಕ್ಕೆ ದೌಡ್ ಮಾಡ್ಕೊ ಇದನ್ನು ಕೆಲಸ. ಶರೀರ ಇರೋದ್ರೊಳಗಾಗಿ ಖಾತ್ರಿ ಮಾಡ್ಕೊಳಕ್ಕೆ ಬರ್ತೈತಿ ನೀನು ಯಾರಿದ್ದಿ ಅನ್ನೋದು. ಬೇಕಾದ ಬರಲಿ ಅವು, ಬೇಕಾದಂಥ ಪ್ರಸಂಗ ಬಂದಾನಂದ ಸುಧಾಮ. ಅದಕ್ಕೆ ಬಾಧೆ ಆಗುದಿಲ್ಲ ಅವನು, ಬಾಧೆ ಪಡೋದಿಲ್ಲ ಅವನು. ಸಂಬಂಧ ತಪ್ಪಿಸ್ಕೊಂಡಿದ್ದಿರ್ತಾನ ಅವನು. ಒಂದು ಸಲ ನಿನಗೆ ಇದರ ಅನುಭವ ಆತಂದ್ರೆ, ಅಜ್ಞಾನ ಕಳ್ಕೊಂಡೆ ಅಂದ್ರೆ ದುಃಖನೂ ಅಂತದ್ದು ನಿನಗೆ ಬರೋದಿಲ್ಲ. ಅಲ್ಲಿ ಇದ್ರೂ ಸಕಲ ಸಂಸಾರದೊಳಗಿದ್ರು ಅವಾಗ ಯಾವ ಬಾಧೆನೂ ಆಗೋದಿಲ್ಲ ಅಂತ. ಎಂಥ ಪ್ರಸಂಗ ಬಂದ ಅನ್ಸೋದು ಅವನು ಬಾಧೆ ಪಡೋದಿಲ್ಲ. ಆವ ಬಾಧೆಯನ್ನುಂಟು ಮಾಡಲಹುದು ಅಖಿಳ ಭೋಗಾವಲಂಬನದೊಳಗೆ ಶಿವಯೋಗಿಗೆ ಅಂತ. ಈ ತಿಳುವಳಿಕೆಯನ್ನು ಮಾಡ್ಕೊಂಡವಾಗ, ಸ್ವರೂಪ ಜ್ಞಾನ ಮಾಡ್ಕೊಂಡವಾಗ ಎಂಥ ಇದ್ರಾಗ ಅದೇನಂದ್ರೆ ಸುಧಾ ಅವ್ನಿಗೆ ಏನೂ ಆಗೋದಿಲ್ಲ, ಏನು ಬಾಧೆ ಪಡೋದಿಲ್ಲ ನಾವು. ಕಮಲದಲ್ಲಿ ನೀರೊಳಗಿದ್ರು ಅದು ಒಂದು ಹನಿ ನೀರು ಹತ್ತಿರ್ತದೆ. ಅದಕ್ಕೆ ಹಂಗೆ ನಾವು ಈ ಶರೀರದಾಗಿದ್ರು ಶರೀರ ನಮಗೆ ಹತ್ತದಂಗೆ ಇರಕ್ಕೆ ಕಲಿಬೇಕು. ಪಾರಮಾರ್ಥ ವಿಘ್ನವೊಮ್ಮೆ ಕತ್ತರಿಸ್ಕೊಂಡೆ ಅಂದ್ರೆ ಪುನಃ ಅದು ಬರೋದೂ ಇಲ್ಲ. ನೀವು ಈ ಬಾಳ್ಯದ ವಿಘ್ನ ಒಮ್ಮೆ ಕಳ್ಕೊಂಡು ಮತ್ತೆ ಬರೋದೇ ಇಲ್ಲ ನಾವು. ಯಾಕ್ರಿ ಈಗ ಬಂದು ಅಪರ ನನಗೆ ಹಿಂಗಾಗೈತಿ ಆಗ್ಲಿಕ್ಕೆ ಹೋಗುವ ಮತ್ತೆ ಬರೋದನ ಅದು ಕರ್ಮಕ್ಕನುಸಾರವಾಗಿ. ತಲೆ ಕೆಟ್ಟದ ನಾಟಕ ಆತಿ, ಶರೀರದ ಜಡ್ಡು ಹೋತಿ, ಹೌದಿಲ್ಲ? ಸಮಸ್ಯೆಗಳು ಬಂದೇ ಬರ್ತಾವೆ. ಒಂದಿಲ್ಲ ಒಂದು ಮಾಡಿದ ಕರ್ಮ ಹೆಂಗಿರ್ತೈತಿ ಅದು ಬೆನ್ನು ಹತ್ತಿರ್ತೈತಿ. ಅದನ್ನು ಯಾರು ಕಳೆಯವ್ರಪ್ಪ? ಅದನ್ನು ಉಂಡ ತೀರಿಸ್ಬೇಕು. ನೀನು ಉಂಬದೆ, ನಿಮ್ಮಪ್ಪನು ಉಂಬನೆ ಮಾಡಿಟ್ಟಿ ಅದನ್ನು ಸಾಲ. ಅದನ್ನು ಯಾರು ಹರಿಯವರು? ನೀವು ಹರಿಬೇಕು, ಹೌದಿಲ್ಲ? ಅದನ್ನು ಯಾರು ಹರಿಬೇಕಪ್ಪ? ಇನ್ನೊಬ್ರು ಹೇಳಿ ತಡ್ಕೊಪ್ಪ, ಅವ್ನು ಹಿಂದಾಡಿ ಕೊಡ್ತಾನಂತ ತಡಿಸ್ಬೋದು, ಹೌದಿಲ್ಲ? ಹೌದಿಲ್ಲ? ಎಷ್ಟ ಅದ, ಹೌದಿಲ್ಲ? ಕೊಡ್ತಾನಂತ ಬಿಡಪ್ಪ ಒಂದು 2 ದಿನ. ಅವ್ರು ಎಷ್ಟು ದಿನ ಬಿಡ್ತಾರು? ಅವ್ರು ಬೆಂಡ್ ಹತ್ತಾರ. ಅವರು ಒಂದು 2 ದಿನ ಗಳಿಬೋದಪ್ಪ, 2 ದಿನ ಬದುಕಲಿ ಬಿಡ್ರಿಪ್ಪ ಅಂದ್ರೆ ಅಷ್ಟು ಮಾಡ್ಬೋದು. ಅವರು ತಡಿ ಹಿಡಿತಾರೆ, ಇಲ್ಲ ಹೋಗಿಲ್ಲ ತಗ ಇದನ್ನು ಮಾಡೋ ಮಟ. ಅದು ಬೆಂಡ್ ಹಚ್ಚಿ ಬರುದನ ಅದ, ಬಿಟ್ಟದ್ದಲ್ಲ ಅದ. ಏನು ಜಟಿತ ಘಟೈತಿ ಗಿರಿ ಗೌರೇಶು ಅಂದ್ರೆ ನೀ ಎಲ್ಲಿ ಅಡ್ಕೊಂಡ್ರು ಬಿಡೋದಿಲ್ಲ. ನೀ ಮಾಡಿದ ಪಾಪ ಎಲ್ಲಿ ಹೋಗಿ ಪಾರಕ್ಕೇನಂದ್ರೂ ಸಾಧ್ಯ ಇಲ್ಲ. ಎಲ್ಲಿ ಪಾರಾಗವನಿ ಮುಗುಲು ಹೊಡೋದಕ್ಕೆ? ಏನು ಅದಕ್ಕೆ ಮಾಡಬೇಡ ತಮ್ಮ, ಅಂಥ ಕರ್ಮಗಳನ್ನು ಪಾಪ ಕರ್ಮಗಳನ್ನು ಎಂದೂ ಮಾಡಕ್ಕೆ ಹೋಗ್ಬೇಡ ಅಂತ ಎಚ್ಚರಿಕೆ ಮೊದಲಿಗೆ ಕೊಟ್ಟಾರ. ಗುರುಗಳು ಹೇಳಿದ ಪ್ರಕಾರ ನಡ್ಕೋ. ಏನು ಹೇಳ್ಯಾರ ಅವರು? ದುರಿತ ಕರ್ಮವನ್ನು ಅಲ್ಲದಿರು ಪುಣ್ಯವನ್ನೇ ಮಾಡು. ಯಾರಿಗೆ ತೊಂದರೆ ಕೊಡಕ್ಕೆ ಹೋಗ್ಬೇಡ, ತೊಂದರೆ ಆಗದಂಗೆ ಬದುಕ. ಇದಕ್ಕೆ ಮನುಷ್ಯತ್ವ ಅಂತಾರೆ. ಮನುಷ್ಯತ್ವ ಬರ್ಬೇಕಂದ್ರೆ ಇನ್ನೊಬ್ಬರಿಗೆ ತೊಂದರೆ ಕೊಡದಂಗೆ ಬದುಕೋದು ಮನುಷ್ಯತ್ವ ಅಂತಾರೆ. ಅದಕ್ಕೆ ಅದು ಬರ್ಬೇಕು ನಮಗೆ. ಇನ್ನೊಬ್ರು ಒಂದು ಹೇಳಕ್ಕೆ ನಮಗೆ ತೊಂದರೆ ಕೊಟ್ಟರು ಅದನ್ನು ಸಹನ ಮಾಡೋಕ್ಕೆ ಕಲ್ಕೋ. ಯಾಕಂದ್ರೆ ನಾವು ಹಿಂದೆ ಮಾಡಿದ್ದದು ಕಾರಣ ಇಲ್ಲೇ ನಮಗೆ ಅದು ಬಂದಿಲ್ಲ. ನಮ್ಗೆ ಸುಮ್ಮನೆ ಬಂದಿಲ್ಲ ಅದ. ನೀ ಹಿಂದೆ ಅವ್ರಿಗೆ ತೊಂದರೆ ಕೊಟ್ಟು ಯಾವುದಕ್ಕೆ ಅವರು ನಿನ್ನ ಕಾಡಾಕತ್ತಾರ, ಕಾಡಿಯವ್ರು ನೀ ಅದಕ್ಕೆ ಕಾಡಾಕತ್ತಾರ. ಅಜ್ಜಾರ ಅಂತೇಳಿ ಒಬ್ಬಾಕಿ ಬಂದ್ರೆ, ಯಪ್ಪ ಇದು ಹುಟ್ಟೈತಿ ನನಗೇನು ಸುಖ ಇಲ್ಲ, ಇದನ್ನು ಏನು ಕಾಡ್ತೈತ್ರಿ ಅಜ್ಜಾರ ಇದು ಅಂದ್ರೆ, ಅದನ್ನು ಹಿಂದೆ ನೀ ಕಾಡಿ ಅದಕ್ಕೆ ನಿನ್ನ ಕಾಡಕ್ಕೆ ಬಂದೈತಿ ಅದಂದ್ರೆ ಅಜ್ಜ. ಏನು
ಏನ್ರಿ ಅಜ್ಜರ ನಾ ಏನು ಮಾಡಿಲ್ಲ ಬಿಡ್ರಿ ಅಂತ ಆಕೆ ಗೊತ್ತೈತೆ ನಿನಗೆ ಎಂದಿ ಮಾಡಿ ಏಳು ನಮೂನಿ ಕಾಡಿ ಅದು ನಮ್ಮದು ಬಂದು ದಶಗುಣಿತ ಆಗಿ ಕಾಡ್ತೈತಿ ಅದ್ರ ಬಡ್ಡಿ ಸಮೇತ ತೀರಿಸ್ಬೇಕಾಗೈತೆ ನಾವು ಯಾವ ನಮೂನಿ ಇನ್ನೊಬ್ರಿಗೆ ತೊಂದರೆ ಕೊಟ್ಟಿರ್ತಿಯಲ್ಲ ಅದನ್ನು ಬಿಡೋದಿಲ್ಲ, ಅದು ಬೆನ್ನು ಹತ್ತಿ ನಮ್ಮನ್ನು ಕಾಡ್ತೈತೆ ಅದು. ಅದಕ್ಕೆ ಮಾಡಬೇಡ ಅಂತ ಎಚ್ಚರಿಕೆ ಕೊಟ್ಟಾರೆ. ಇದು ಮೊದಲಿಗೆ ಬೇಕು ನಮ್ಗೆ. ಇದಕ್ಕೆ ನೀತಿ ಅಂತಾರೆ. ನೀತಿವಂತ ಯಾವ ಅವಾಗ ಮನುಷ್ಯ ಅಂತಾರೆ. ಮನುಷ್ಯತ್ವ ಐತೆ ಅಂದ್ರೆ ಅವಾಗ ನೀತಿವಂತವ. ಇನ್ನೊಬ್ಬರಿಗೆ ತೊಂದರೆ ಆಗ್ದಂಗೆ ಇನ್ನೊಬ್ಬರು ತೊಂದರೆ ಕೊಟ್ಟರು ಅದನ್ನು ಸಹನ ಮಾಡ್ಕೊಳವ. ಅದಕ್ಕೆ ಮಾನವೀಯತೆ ಅಂತಾರೆ. ಮನುಷ್ಯರಂತೆ ಬದುಕಕ್ಕೆ ಯಾಕೆ ಕಲೀಲಿಲ್ಲ? ಎಷ್ಟು ದೊಡ್ಡ ಶಾಣೆ ಆದಿ, ನೀರಾಗ ಹಾರಾಡಕ್ಕೆ ಕಲ್ತಿ, ನೀರಾಗ ಎಲ್ಲ ಓಡಾಡಕ್ಕೆ ಕಲ್ತಿ, ಯಾಕ್ರಿ? ಮಾನವನಂತೆ ಯಾಕೆ ಬದುಕಲಿಲ್ಲ ಅಂತ ಒಂದು ಪದ ಅಂದಾರಲ್ಲ, ಯಾಕ್ರಿ? ಎಲ್ಲ ಕಲ್ತಿ, ಹಾರಾಕ ಕಲ್ತಿ, ಈಜಾಡಕ್ಕೆ ಕಲ್ತಿ, ಮನುಷ್ಯರಂಗ ಬದುಕಕ್ಕೆ ಯಾಕೆ ಕಲೀಲಿಲ್ಲ? ನಾಗರಿಕ ಮಾನವ ಅಂತ ಒಂದು ಅಂತಾರೆ. ಅವಾಗ ಅರ್ಥಗರ್ಭಿತವಾದ ಹಾಡುಗಳಿದ್ವು ಅವಾಗ. ಮಾನವನಂತೆ ಯಾಕೆ ಬದುಕಕ್ಕೆ ಕಲೀಲಿಲ್ಲ ನೀನು? ಮಾನವೀಯತೆ, ಮಾನವನಲ್ಲಿರ್ತಕ್ಕಂಥ ಮಾನವೀಯತೆಯನ್ನು ಕಂಡುಕೊಳ್ಳೋದು ಭಾರತೀಯ ಸಂಸ್ಕೃತಿ. ಇದು ಪ್ರತಿಯೊಬ್ಬರಲ್ಲಿ ನಾವು ತಮ್ಮನ್ನು ಕಾಣಬೇಕಾಗತ್ತೆ, ಮಾನವೀಯತೆಯನ್ನು ಕಾಣಬೇಕಾಗೈತಿ. ಪ್ರತಿಯೊಬ್ಬರು ನಾವು ಗೌರವದಿಂದ ಕಾಣಬೇಕಾಗೈತಿ. ಅದು ನಮ್ಮ ಭಾರತೀಯ ಸಂಸ್ಕೃತಿ. ವೇದದ ಸಂಸ್ಕೃತಿ ಅದು. ಅದು ವೇದಗಳು ಯಾರೋ ಒಬ್ಬ ವ್ಯಕ್ತಿಗೆ ಸಂಬಂಧಪಟ್ಟಿಲ್ಲ, ಅದು ಅಪೌರುಷೇಯವಾಣಿ. ಅದು ಸರ್ವಕಾಲೀನ, ಎಲ್ಲ ಕಾಲದೊಳಗೂ ಎಲ್ಲರಿಗೂ ಉಪಯೋಗ ಬರುವಂಥದ್ದು. ಅದು ಯಾವುದರ ಒಂದು ಗುಂಪಿಗೆ ಸಂಬಂಧಪಟ್ಟಿಲ್ಲ ಅದು ಅಂತ. ಸಂಕುಚಿತ ದೃಷ್ಟಿ. ಅದಕ್ಕೆ ಆ ವೇದದ ಸಂಸ್ಕಾರ ಭಾರತೀಯರಿಗೆ ಐತಿ. ಅದಕ್ಕೆ ಬೇಕಾದಂಥವ್ರು ಅದಾರಂದ್ರೆ ಅವು ಅಜ್ಞಾನಿಗಳದಾವ ಅಂತ ತಿಳ್ಕೊಂಡು ಉನ್ನತ ಸ್ಥಿತಿಯನ್ನು ಆ ಸಂಸ್ಕಾರವನ್ನು ಹೊಂದಿದವರು ಭಾರತೀಯರು. ಇಂಥವು ಎಷ್ಟೋ ಇದ್ರು ಇಲ್ಲಿ ಸಹನ ಮಾಡ್ಬೋದು. ಎಲ್ಲವೂ ನಮ್ಮವ್ರು ಅದಾರ ಬಿಡು ಅಂತ ಅವು ಕಲ್ಪನಾ ಮಾಡ್ಕೊಂಡು ನಾವು ಬೇರೆ ನೀವು ಬೇರೆ ಅಂತ ಹೊಡೆದಾಡ್ತಾವೆ ಸುಳ್ಳು ಅಂತ. ವೇದದ ಜ್ಞಾನ ಅದು ಸನಾತನ ಋಷಿಮುನಿಗಳು ಹೇಳಿದ್ದದು. ಯಾವುದೇ ಒಬ್ಬ ವ್ಯಕ್ತಿ ಅಂತ ಬಂದದ್ದಲ್ಲ, ಅದು ಅಪೌರುಷೇಯವಾಣಿ. ವೇದದ ಸಂಸ್ಕೃತಿ ಭಾರತೀಯ ಸಂಸ್ಕೃತಿ ಅಂತ. ಅಂಥ ಉನ್ನತ ಸಂಸ್ಕೃತಿ ನಮ್ಮ ಭಾರತದೊಳಗೆ ಐತೆ. ಅದು ಎಲ್ಲರಲ್ಲಿ ಅದು ರಕ್ತಗತ ಐತಿ. ನಮಗೆ ಅದ್ರ ಕಡೆ ಲಕ್ಷ್ಯ ಇಲ್ಲ. ಪ್ರತಿಯೊಂದು ಹಳ್ಳಿಗಳಲ್ಲಿ ಅದು ಎಲ್ಲ ಕಡೆ ಐತದ. ನಮ್ಮ ಭಾರತದೊಳಗೆ ಭಾರತ ಭೂಮಿ ಅಂತಿರಲ್ಲ, ಇಲ್ಲಿ ಎಲ್ಲರಲ್ಲಿ ಅದು ಹಾಸು ಹೊಕ್ಕಾಗೈತಿ. ಭಾರತದೊಳಗೆ ಮಾತುಗಳಲ್ಲಿ ಎಲ್ಲ ಇದ್ರಾಗ ನೋಡಿ ಹಾಸು ಹೊಕ್ಕು ಅಂತ ಮಗ್ಗ ಮಾಡಿರ್ತಾರಲ್ಲ, ಹಂಗೆ ಅಲ್ಲಿ ನೇಯ್ಗೆ ಒಳಗೆ ಇರ್ತೈತಲ್ಲ, ಅದು ಹಂಗೆ ಎಲ್ಲ ಹಾಸು ಎಲ್ಲ ಇದ್ರೊಳಗೂ ಐತಿ. ಹಾಡಿನಲ್ಲಿ ಎಲ್ಲ ಇದ್ರೊಳಗೂ ಐತೆ ಅದು. ಯಾಕ್ರಿ ನೋಡ್ರಿ, ನೀವು ಬೇಕಾದ್ರೆ ಹಾಡೋದ್ರಾಗ ಬಾರಿಸೋದ್ರಾಗ ಸಹಿತ ಈ ವೇದಾಂತದ ಇದೆಲ್ಲ ಅಳವಟ್ಟೈತಿ. ಹಾಸು ಹೊಕ್ಕಾಗೈತಿ. ಡೊಳ್ಳು ಬಾರ್ಸವ ಸಹಿತ ಅದನ್ನು ಜಗತ್ತು ಜೋಡು ಅಂತಿರ್ತೀವಿ ನಾವು. ತಬಲಾ ಬಾರ್ಸವ ದಿಕ್ತಾಮ್ ಯಾವುದೋ ದಿಕ್ಕು ರಹಿತವಾದದ್ದು, ದಿಕ್ಕಿಲ್ಲದಕ್ಕಂತ ದಿಕ್ತಾಮ್ ದೀನ್ತಾಮ್ ಅಂತ ಅದನ್ನು ನುಡಿಸ್ತಿರ್ತಾನೆ. ಎಲ್ಲವೂ ಅದ್ರ ಕಡೆ ಅಲ್ಲ. ಇರುವನ್ನ ಲಕ್ಷಿಸಿ ನಾವೆಲ್ಲ ನೆನಪಿಗೆ ತಂದು ಕೊಡ್ತಾವ. ನಮಗದನ್ನು ತಿಳ್ಕೊಳ್ಳೋ ಸಾಮರ್ಥ್ಯ ಇಲ್ಲ. ನಮಗೆ ಇಲ್ಲ. ನಮಗದ ಅದಾವ ಬೇಗಳ ಏನಲ್ಲೇ ಹೌದು ಅಂತಾರೆ, ಬೇಯ್ತಾರಿಲ್ಲ ಆಕಾರಗಿಡಿ ದಿಕ್ಕೇಡಿ ಅಂತಾರೆ. ಅದಲ್ಲ ಅವು ಇರುವನ್ನ ಲಕ್ಷಿಸಿನ ಅಂದದ್ದು ಶಬ್ದಗಳು. ಅದು ವೇದದ ಸಂಸ್ಕೃತಿ ಹಂಗೈತಿ ನಮ್ಮ ಭಾರತದೊಳಗೆ. ಅದರಿಂದನೇ ಬದುಕೈತಿ ನಮ್ಮ ಭಾರತ ನೆಮ್ಮದಿಯಿಂದ. ಯಾಕೆ ಐತೆ ಅಂದ್ರೆ ಆ ಸಂಸ್ಕಾರ ಐತೆ ಅಂತ. ಇಲ್ಲಿ ಬೇಕಾದಂಥ ನಿಸರ್ಗದ ವಿಕೋಪಗಳು ಬಂದರೂ ಸುಧಾ ಇದನ್ನು ತಡ್ಕೊಳ್ಳೋ ಶಕ್ತಿ ಅಲ್ಲಿ ಈ ಸಂಸ್ಕಾರ ಐತೆ ಅಲ್ಲಿ ಭಾರತದೊಳಗೆ. ಹುಟ್ಟಡಗಲಿ ಅಂತಾರೆ. ಹುಟ್ಟದಂಗೆ ಮಾಡ್ಕೊ ಹುಟ್ಟು ಮುಕ್ತಿಯನ್ನು ಹೊಂದುವಂತ. ಈ ಶರೀರ ನಿನಗೆ ಹತ್ತೇ ಇಲ್ಲ. ಇದು ಅದನ್ನು ಸರಿಯಾಗಿ ಅದರ ಅನುಭವ ಮಾಡಿ ನೋಡ್ಕೊ. ಆ ತಿಳುವಳಿಕೆ ನಿನಗಾತ ಅಂದ್ರೆ ಈ ಶರೀರದ ಬಾಧೆ ನಿನಗಾಗೋದಿಲ್ಲ. ನನಗಾಗೈತೆ ಅಂತ ತಿಳ್ಕೊಂಡು ಬಂದಿತ್ತು.
ಪ್ರಾಪಂಚಿಕ ವಿಘ್ನದಿಂದ ತಲೆ ಕೆಡ್ತೈತೇವೆ, ಏನು ಪಾರಮಾರ್ಥಿಕ ವಿಘ್ನದಿಂದ ತಲೆ ಕೆಡ್ತೈತೇವೆ? ತಲೆ ಕೆಡದು ಹುಚ್ಚಿಡ್ದು ಅಡ್ಡಾಡೋದು ಅದರ ಸಂಬಂಧ. ಇವು ಬಾಳೆಕಾಯಿ ನಡೀತಿರ್ತೈತಿ, ಏನಾರು ಒಂದು ಆದ್ಮೇಲೆ ತಲೆ ಬಿಗಡಾಯಿಸ್ಬಿಡ್ತೈತಿ, ಮನಸ್ಸು ಅಪ್ಸೆಟ್ ಆಗಿಬಿಡ್ತೈತಿ. ಇಲ್ಲ ಏನು ಯಪ್ಪ ಹಿಂಗೆ ಆತಲ್ಲ ನನ್ನ ಬಾಳೆ, ಹಿಂಗೆ ಯಾಕೆ ಆತಿ ಅಂತ ಹುಚ್ಚಿಡ್ದು ಬರ್ತೈತಿ ಅದಕ್ಕೆ. ಹಿಂಗೆ ಆತಲ್ಲ ನಂದು, ಏನಿದು ಹಿಂಗೆ ಯಾಕೆ ಆತಿ, ಮಾಡಿದ ಕರ್ಮಕ್ಕನುಸಾರವಾಗಿ ಹಾಕಿರ್ತೈತಿ. ಒಳ್ಳೆ ಚಂದ ನಡೆದಿತ್ತಲ್ವ ಮರ, ಹಿಂಗೆ ಆತಿಲ್ಲ ಏನು ಗಪ್ಪನ ಒಮ್ಮಿಂದೊಮ್ಮಿಲೆ ಇದಾಗಿಬಿಡ್ತೈತಿ. ಎಷ್ಟು ಚಂದ ನಡೆದಿತ್ತಲ್ವ ಬಾಳೆ, ನಾನು ದೇವರ ಎಂಥ ಒತ್ತಂದಿಪ್ಪ ನನಗೆ ಇದನ್ನು. ಹೌದಿಲ್ಲ? ಯಾಕೆ ಹಂಗೆ ಕಹು ಇದನ್ನು ನಂಬಬೇಡ ಅಂತ. ಅವು ಎಚ್ಚರಿಕೆ ಕೊಡ್ತಾವೆ ನಮಗೆ, ಕಷ್ಟಗಳ ಬರೋದು ಅವ ಬರಲಿ ಅಂತ ಬೇಡ್ಕೊಂಡಾರ ಕೆಲವರು. ಅಂದಾಗ ಇದ್ರ ಕಡೆ ಎಲ್ಲ ಕೊಡಕ್ಕೆ ಬರ್ತೈತಿ. ಯಾವ ಕಷ್ಟಗಳೇ ಇರಲಿಲ್ಲ ಅಂದರೆ ಮರ್ತು ಬಿಡ್ತೇವೆ ನಾವು. ಎಲ್ಲಿ ಶಾಸ್ತ್ರ, ಎಲ್ಲಿ ನಮಗೆ ಇದು ಹೋಗುತ್ತೆ. ಹೌದಿಲ್ಲ? ಅದ್ರ ಕಡೆ ಲಕ್ಷ್ಯ ಬರೋದಿಲ್ಲ ನಮ್ಗೆ. ಅದೇ ಸುಖರೂಪ ಅನಿಸ್ತೈತಿ. ವಿವೇಕ ಇಲ್ಲದಿದೆ ಈ ವಿಘ್ನಗಳು ಬಂದಾಗ ನಿನ್ನಲ್ಲಿ ಎಚ್ಚರಗೊಳಿಸ್ತಾವಲ್ಲ, ದಾರಿ ಹಿಡಿಸ್ತಾವಲ್ಲ. ಎರಡು ಕಲ್ಪನೆಗಳ ಮಧ್ಯಸ್ಥಿತಿಯೊಳಗೆ ಏನಿರ್ತೈತಿ ನೆನಪು ಮಾಡ್ಕೋತ. ಒಂದು ಕಲ್ಪನಾ ಅಡಗೈತಿ, ಇನ್ನೊಂದು ಕಲ್ಪನಾ ಉದಯ ಆಗಿಲ್ಲ. ನಷ್ಟೇ ಪೂರ್ವ ವಿಕಲ್ಪೇತು ಯಾವತ್ತನ್ಯಶ್ಯನ ಉದಯಾತ್. ಒಂದು ಕಲ್ಪನಾ ಅಡಗೈತಿ, ಇನ್ನೊಂದು ಕಲ್ಪನಾ ಉದಯ ಆಗಿಲ್ಲ. ಆ ಮಧ್ಯಂತರ ಸ್ಥಿತಿಯೊಳಗೆ ನಿನ್ನ ಅರು ಆನಂದ ಸ್ಪಷ್ಟವಾಗಿ ಎಲ್ಲರಿಗೂ ಅನುಭವ ಬರ್ತದೆ. ಅದನ್ನು ಅನುಸಂಧಾನ ಮಾಡೋದು ಅದನ್ನು ಧ್ಯಾನ. ಅಲ್ಲಿ ಮನಸ್ಸು ತಲ್ಲಿ ನಾವು ಕಲ್ಪನಾರಹಿತ ಸ್ಥಿತಿಯೊಳಗೆ ಮನಸ್ಸನ್ನು ನಿಲ್ಲಿಸೋದು, ಆ ಅಭ್ಯಾಸ ನಾವು ಮಾಡಬೇಕಾಗಿತ್ತು ನಿರಂತರವಾಗಿ. ಅದನ್ನು ಹಗಲಿರುಳನ್ನದೇ ಎಡಬಿಡದೆ ಇದರ ಅಭ್ಯಾಸ, ಕಲ್ಪನಾರಹಿತ ಇರುವಿನ ಅನುಸಂಧಾನ. ಇದನ್ನು ಬಿಟ್ಟು ಇದು ಬೇರೆ ಹಿಡಿತಾನೆ ಇಲ್ಲ. ಇದಕ್ಕೆ ಬ್ರಹ್ಮಸೂತ್ರ ಅಂತಾರೆ, ಶಿವಸೂತ್ರ, ಮಂಗಲ ಸೂತ್ರ, ಸಂಧ್ಯಾ ಸೂತ್ರ ಅಂತ ಕರೀತಾರೆ. ಅದಕ್ಕೆ ಅದರ ಅಭ್ಯಾಸದಾಗ ನಿರಂತರ ತೊಡಗಬೇಕಾಗಿದೆ. ಎರಡು ಕಲ್ಪನಾರಹಿತ ಇರುವಿನ ಅನುಸಂಧಾನನ ಧ್ಯಾನ. ನಾವು ಏನಾರು ಕಲ್ಪಿಸ್ಕೊಂಡು ಯಾವ್ದಾರು ರೂಪ ನಾಮ ಕಲ್ಪಿಸ್ಕೊಳ್ಳೋದು ಧ್ಯಾನ ಅಲ್ಲ. ಅಲ್ಲಿ ಆನಂದನ ಅನುಭವ ಬರ್ತೈತಿ. ಕಲ್ಪನಾರಹಿತ ಆದಾಗ ಇದು ಆನಂದದ ಸೂತ್ರ ನಮ್ಗೆ ಹತ್ತೈತಿ. ನಿದ್ದೆ ಹತ್ತಬಾರ್ದು, ಎಚ್ಚರಿಕೆ ಕಲ್ಪನಾ ಇರಬಾರ್ದು, ಕನಸಿನ ಕಲ್ಪನಾ ಇರಬಾರ್ದು, ನಿದ್ದೆ ಹತ್ತಬಾರ್ದು. ಏನೊಂದು ತೋರೋದು ಅಂದರೆ ಎಚ್ಚರಿಕೆ ತೋರಬಾರ್ದು, ಕನಸು ತೋರಬಾರ್ದು, ಅಜ್ಞಾನವಲ್ಲದ ಅಂದರೆ ನಿದ್ದೆ ಹತ್ತಬಾರ್ದು. ಅದ ನಿನ್ನ ಸಂಧ್ಯಾಸ್ಥಿತಿ ಅಂತಾರೆ, ಕಲ್ಪನಾರಹಿತ ಇರುವಿನ ಅನುಸಂಧಾನ. ಅದರ ಅಭ್ಯಾಸ ನಾವು ಮಾಡಬೇಕಾಗೈತಿ. ಹಿಂಗೆ ತಿಳಿದ ಅದರ ಭಾವದೊಳಗೆ ಉಳ್ಕೊಳ್ಳುವಂಥ ಪ್ರಯತ್ನ ನಿರಂತರವಾಗಿ ನಡಿಬೇಕಾಗೈತೆ. ಅದ್ರ ಒಮ್ಮೆ ಅದು ಸೂತ್ರ ಐತೆ ನಿನಗೆ ಧನುವಾಗೋ ಪ್ರಸಂಗನ ಬರೋದು. ನೀನು ಇಂದ್ರಿಯಗಳು ವಿಷಯಗಳು ಎಲ್ಲಿ ವ್ಯವಹಾರ ಇರ್ತೈತಿ ಅಲ್ಲಿ ಧನು ಆಕೈತಿ. ಅಲ್ಲಿ ಇಂದ್ರಿಯಗಳ ವಿಷಯಗಳ ವ್ಯವಹಾರ ಇಲ್ಲಲ್ಲ, ನಾನು ಧನುವಾಗೋ ಪ್ರಸಂಗನ ಬರೋದು. ನಿದ್ದೆ ಅವಶ್ಯಕತೆ ಬರೋದು ನಮ್ಗೆ. ಅವಾಗ ಅವಾಗ ಗುಡಾಕೇಶ ನಿದ್ದೆಯನ್ನು ಗೆದ್ದವ ಅಂತ ಕರೀತಾರೆ. ಬರುವ ನಿದ್ರೆಯನ್ನು ತಗ್ಗಿಸಬೇಕು ಅಂತ ಯಾಕೆ ಹೇಳ್ಯಾರ? ನಿದ್ರೆ ಯಾಕೆ ಬರ್ತೈತಪ್ಪ ಅಂದರೆ ಎಲ್ಲಿ ಇಂದ್ರಿಯ ಮತ್ತು ವಿಷಯಗಳ ವ್ಯವಹಾರ ಇರ್ತೈತಿ ಅಲ್ಲಿ ಇರ್ತೈತಿ. ನಿದ್ದೆ ಎತ್ತಾಗ ಯಾವ ಇಂದ್ರಿಯಗಳು ವಿಷಯ ವಸ್ತುಗಳು ಇಲ್ಲಲ್ಲ, ಹೌದಿಲ್ಲ? ಅಲ್ಲಿ ಧನುವಾಗೋ ಪ್ರಸಂಗ ಆರಾಮನೇ ಇರ್ತೈತಿ. ಅಲ್ಲಿ ತಿಳಿವಿಲ್ಲೇ ಇರ್ತೀವಿ. ತಿಳಿದು ನಾವು ಎಚ್ಚರಿದ್ದ ಅದನ್ನು ನಿಗ್ರಹ ಮಾಡ್ಕೋಬೇಕಾಗಿತ್ತು. ತಿಳುವಳಿಕೆಯಿಂದ ಮನೋನಿಗ್ರಹ, ಇಂದ್ರಿಯ ನಿಗ್ರಹ ಮಾಡಿಕೊಂಡ್ರೆ ಧನುವಾಗೋದಿಲ್ಲ. ನಾವು ಅದೇ ಸುಖರೂಪ ಅಂತ ತಿಳ್ಕೊಂಡು ಅದೇ ವ್ಯವಹಾರ ಮಾಡ್ತೀವಿ. ಎಚ್ಚರ ಆದ್ಮೇಲೆ ಚಲೋ ಆಯ್ತಪ್ಪ. ಅದನ್ನು ಮಾಡೋದ್ರಿಂದ ಏನೂ ಲಾಭ ಇಲ್ಲ ಅಂತ ತಿಳಿದವ ಆದರೆ ಅದನ್ನು ಮಾಡಕ್ಕೆ ಹೋಗೋದಿಲ್ಲ, ಅದರ ತುಡುಗಕ್ಕೆ ಹೋಗೋದಿಲ್ಲ. ನತೇಶ್ವರ ಮತೆ ಬುಧಃ, ಬುದ್ಧಿವಂತ ವಿವೇಕವಂತ ಯಾವುದೇ ಇಂದ್ರಿಯ ಸಂಪರ್ಕ ಹೋಗದ ತುಡುಗಕ್ಕೆ ಹೋಗೋದಿಲ್ಲ. ನಾವು ಎಚ್ಚರ ಆದ್ಮೇಲೆ ಅದೇ ಚಾವಿ ಬಿದ್ದುಬಿಟ್ಟೈತೆಲ್ಲ, ನೋಡೋದು ಕೇಳೋದು ಮೋಸ ನೋಡೋದು ಇದನ್ನ ಮಾಡ್ಕೊತೀವಿ. ಅದನ್ನು ಮಾಡಿ ಯಾರ್ಯಾರು ಎಷ್ಟೆಷ್ಟು ಸುಖಿಗಳಾಗಿ ನೋಡ್ಕೋರಿ. ಇಂದ್ರಿಯಗಳ ಮಜಾ ಮಾಡಿ ಜೀವನ ಎಲ್ಲ ಅವಿಶ್ಯಲ್ಲ ಅದ್ರಾಗ ಹೋಗ್ತೀನಿ. ಇದ್ರ ಬೆನ್ನ ಐತಿ, ಅದ್ರ ಪರಿಣಾಮ ಏನಾಯ್ತು ನೋಡ್ಕೊ. ಎಚ್ಚರ ಆದ ಕೂಡಲೇ ನಿದ್ದೆ ಹತ್ತು ಮಠ ಅದನ್ನ ಮಾಡಿದಿಲ್ಲ, 5 ಇಂದ್ರಿಯಗಳ ವ್ಯಾಪಾರನ ಮಾಡಿದೆ. ಅದರ ಪರಿಣಾಮ ಏನಾಯ್ತಪ್ಪ ಅಂದ್ರೆ ಧನು, ಚಿಂತೆ, ವ್ಯಸನ. ಕಡಿಕೆ ಅವೆಲ್ಲ ಕೈ ಬಿಟ್ಟು ಎಲ್ಲಿ ವಿಶ್ರಾಂತಿಯನ್ನು ಹೊಂತಿ ನಿನ್ನೊಳಗೆ ನೀವು ವಿಶ್ರಾಂತಿ. ಅಲ್ಲಿ ಯಾವ ಇಂದ್ರಿಯಗಳಿಲ್ಲ, ಯಾವ ವಿಷಯ ವಸ್ತುಗಳಿಲ್ಲ.
ಅಖಂಡ 5-6 ತಾಸುಗಟ್ಟಲೆ ಎಲ್ಲ ಯಾವ ವ್ಯವಹಾರನೂ ಇಲ್ಲ ಅಲ್ಲಿ, ಯಾವ ಇಂದ್ರಿಯ ಸಂಪರ್ಕ ಹೋಗನೂ ಇಲ್ಲ, ಆರಾಮಿದ್ನಿ ಅಂತ. ಹಂಗಾರೆ ಆರಾಮು ಯಾವ ವಿಷಯ ಮತ್ತು ಇಂದ್ರಿಯಗಳ ಸಂಪರ್ಕವನ್ನು ಅವಲಂಬಿಸಿಕೊಂಡದಿಲ್ಲ. ಎಚ್ಚರಿಕೆ ಒಳಗೆ ಹಂಗೆ ಇರಾಕ್ ಕಲಿಬೇಕು. ಅವು ಇಲ್ಲೇ ಇರಾಕ್ ಬರ್ತದೆ, ಇದ್ದು ತೋರಿಸಿರಿಲ್ಲೋ ಅದನ್ನು ಕಂಡು ಹೇಳಿದ್ರು ನಮ್ಮ ಋಷಿ ಮುನಿಗಳು. ಅವು ಯಾವ ಇಲ್ಲೇ ಇರಾಕ್ ಬರ್ತದೆ, ಎಚ್ಚರಿದ್ದು ಆ ಸ್ಥಿತಿ ಒಳಗೆ ನಾವು ಇರಬೇಕಾಗೈತಿ. ಇಂದ್ರಿಯ ಮತ್ತು ವಿಷಯಗಳ ಸಂಪರ್ಕ ಬಿಟ್ಟಿರೋದು, ಮನೋನಿಗ್ರಹ, ಇಂದ್ರಿಯ ನಿಗ್ರಹ, ಶಮ ದಮ ಅವನು ಮಾಡಿದಾಗ ನಮಗೆ ಧನುವಾಗುವ ಪ್ರಸಂಗನ ಬರೋದು. ಮನೋನಿಗ್ರಹ, ಇಂದ್ರಿಯ ನಿಗ್ರಹ ವಿವೇಕದಿಂದ ಅದು ಸಾಧ್ಯ ಐತಿ. ವಿಚಾರದ ಬಲ ಹೆಚ್ಚ ಅದು ಬಲಿತೆ ಅಂದರೆ ಮಹಾತ್ಮರ ಶ್ರವಣದಿಂದ ಅದು ನಮ್ಮಲ್ಲಿ ಜಾಗೃತ ಆಗ್ತೈತಿ ವಿವೇಕ. ಅವಾಗ ಮನೋನಿಗ್ರಹ, ಇಂದ್ರಿಯ ನಿಗ್ರಹ ತನ್ನಿಂದಾನ ಆಗಕ್ಕೆ ಚಲೋ. ಶ್ರವಣದ ಬಲ ಜೋರು ಆತು ಅಂತಂದ್ರೆ ಏನು ಶ್ರವಣ ಆಗೈತೆ ಅನ್ನೋದು ಗೊತ್ತೇನು ಅಂತಂದ್ರೆ ಅವನು ಇಂದ್ರಿಯಗಳ ಸಂಯಮ ಆಗಕ್ಕೆ ಚಲೋ, ಅಂತರ್ಮುಖಿ ಆಗಕ್ಕೆ ಚಲೋ ಮಾಡ್ತಾನವ. ಬಹಿರ್ಮುಖ ವೃತ್ತಿಯೊಳಗೆ ಸ್ವಾಭಾವಿಕವಾಗಿ ಅವಾಗ ವೈರಾಗ್ಯ ಬರ್ತದೆ. ಅದೇ ಅವ್ನು ಶ್ರವಣ ಆಗೈತೆ ಅನ್ನೋದ್ರ ಗುರ್ತು. ಇದಾದ್ರೆ ನಾವು ಇನ್ನೂ ಅದ್ರಾಗ ನೋಡ್ಬೇಕು, ಹೊರಗೆ ಓಡಾಡ್ತೈತೆ ಅದು ಇನ್ನೂ ಕೇಳಿಲ್ಲ ಸರಿಯಾಗಿ ಚೆಂದಾಗಿ ಶ್ರವಣ ಮಾಡಿಲ್ಲ ಏನು. ಅದಕ್ಕೆ ಅದು ಶ್ರವಣ ಗಟ್ಟಿ ಆಗೋ ಮಟ ಇದನ್ನು ಬಿಡಬಾರ್ದು. ಚೆಂದಾಗಿ ಕೇಳಿದ್ದನ್ನು ಮನನ ಮಾಡು. ಮನನ ಮಾಡಿದಾಗ ಆಳವಾಗಿ ನಿನಗೆ ಅದ್ರಾಗ ಅನುಭವ ಪೂರಕ ಶುರು, ಅಂತರ್ಮುಖ ವೃತ್ತಿ ಒಳಗೆ ಅದು ಅನುಭವ ಪೂರಕ ಶುರು ಹೋಗ್ತೈತಿ. ಅವಧಿ ಹೆಚ್ಚದಂಗೆ, ಮನನದ ಅವಧಿ ಹೆಚ್ಚದಂಗೆ ಅದು ಗಟ್ಟಿ ಹಾಕೊಂತ ಹೋಗ್ತೈತಿ. ಶ್ರವಣದ ಅವಧಿ ಹೆಚ್ಚದಂಗೆ ಮನನ ಕೇಳಿಸ್ತೈತಿ, ಮನನದ ಅವಧಿ ಹೆಚ್ಚಾದ ನಿಧಿಧ್ಯಾಸನ ಕೇಳಿಸ್ತೈತಿ, ನಿಧಿಧ್ಯಾಸನದ ಅವಧಿ ಹೆಚ್ಚಾದಂದ್ರೆ ನಿನಗೆ ಸಮಾಧಿ ಹತ್ತಿ ಬಿಡ್ತೈತಿ. ಜ್ಞಾನ ಸಮಾಧಿ ಯಾವಾಗ ನಿನಗೆ ಕೆಲಸ ಮುಗಿದಂಗೆ ನೀ ಯಾರದೇನೋ ಖಾತ್ರಿ ಆಗ್ತದೆ. ಅದಕ್ಕೆ ಈ ಅಭ್ಯಾಸ ಎಡೆಬಿಡದೆ ಒಳಗೆ ಆಂತರಿಕವಾಗಿ ನಡಿಬೇಕು ನಾವು. ನೀ ಹೊರಗೆ ಏನೂ ಮಾಡೋ ಕೆಲಸ ಇಲ್ಲ, ಎಲ್ಲ ಒಳಗಿನ ಆಂತರಿಕ ಅಭ್ಯಾಸ ಮಾಡ್ಬೇಕನ್ನೋ ಒಂದು ಕೆಲಸ. ನೀ ಹೊರಗೆ ಏನು ಮಾಡಿರೋ ಲಾಭ ಇಲ್ಲ. ಸುಳ್ಳ ವೇಳೆ ಕಳಿತೀನಿ, ಅದನ್ನು ಮಾಡೀನಿ ಇದನ್ನು ಮಾಡೀನಿ, ಏನು ಮಾಡಿರೋ ಲಾಭ ಇಲ್ಲ. ಎಲ್ಲ ಕೆಲಸಗೇಡಿ ಕೆಲಸನೇ ಇಲ್ಲ. ಇಂದ್ರಿಯಗಳ ಬೆನ್ನು ಮಜಾ ಮಾತಿ ಈ ಜಗತ್ತಿನಾಗ ನಂದು ಏನೂ ಕೆಲಸ ಇಲ್ಲ ಅನ್ನೋ ಒಂದು ಕೆಲಸ ಇದೆ. ಇಂದ್ರಿಯಗಳಿಗೆ ಗೋಚರಾಗುವಂಥ ಜಗತ್ತಿದು, ಇದ್ರಾಗ ಏನು ಮಾಡಿದ್ರು ನಿನಗೆ ಲಾಭ ಇಲ್ಲ. ಈ ವ್ಯಾಪಾರದೊಳಗೆ ಕಾಲ ಕಳೆದು ಜೀವನ ಎಲ್ಲ ಹಾಳು ಮಾಡ್ಕೊತೀವಿ. ಎಲ್ಲದ ವಾಸನ ಕಟ್ಕೊಂಡು ಮತ್ತೆ ಹುಟ್ಟಿಟ್ಟು ಬರಾವ ನೀವು, ಅದ್ರಾಗ ಸುಖ ಐತೆ ಅಂತ ತಿಳ್ಕೊಂಡು ಅದೇ ವ್ಯಾಪಾರ ಮಾಡಕ್ಕೆ ಬರಾವ ನೀವು ಮತ್ತೆ. ಹೌದಿಲ್ಲ, ಲುಕ್ಸಾನ್ ಆಗೈತೆ ಅದ್ರಾಗ ಏನು ಲಾಭ ಆಗಿಲ್ಲ, ಮತ್ತು ಅದನ್ನು ವಿಚಾರಣೆ ಮಾಡೋಂಗಿಲ್ಲ. ಅದು ಏನಪ್ಪ ದಿವಾಳಿ ತೆಗೆದ್ರು ಮತ್ತು ಅದನ್ನು ಬಿಡವಲ್ಲಿ ನೀವು ಮತ್ತೆ ಅದೇ ವ್ಯಾಪಾರನ ಮಾಡವ ನೀವು ಮತ್ತೆ ಅದೇ ವಾಸನ ಕಟ್ಕೊಂಡು ಮತ್ತೆ ಹುಟ್ಟಿಟ್ಟು ಬರ್ತೈತಿ. ಈ ಜ್ಞಾನ ನಿನಗಾತಂದ್ರೆ ಇದ್ರ ಹಕ್ಕಿಗತಿ ಎಲ್ಲ ಗೊತ್ತಾಗೈತಿ. ಬೇಡಪ್ಪ ನಮಗೆ ಈ ವ್ಯಾಪಾರ ಬೇಡ ನಮಗಿದ್ರೆ ಸೊಲ್ಲ ಬೇಡ ಅಂತ, ಏನೂ ಲಾಭ ಇಲ್ಲ ಅದ್ರಾಗಂತ ವೈರಾಗ್ಯವನ್ನು ಹೊಂತ ನಾವು. ಆ ವಿವೇಕ ಇದ್ರೆ ಬರ್ತೈತಿ ನಮಗೆ. ವಿವೇಕ ಇರ್ಲಿಕ್ಕೆ ಅಂದ್ರೆ ಅದ್ರ ಬೆನ್ನು ಹತ್ತಿ ತಿರ್ಬೋದು. ನಮ್ಮ ತಲಾಂತರದಿಂದ ಅದನ್ನು ಮಾಡ್ಕೊತ ಬಂದೇವಪ್ಪ ನಾವು, ಅದನ್ನು ಮಾಡೋ ವಡ್ಡಿ ಜಗಡಿ ಅನ್ನೋದು. ನಿಂತು ವಿಚಾರ ಮಾಡಿ ನೋಡ್ಕೊ, ಅದರಿಂದ ಲಾಭ ಐತಿ ಹಾನಿ ಐತಿ. ಎದಕ್ಕಾಗಿ ಮಾಡ್ತೀಪ್ಪ ಅಂತಂದ್ರೆ ಆರಾಮಿರ್ಬೇಕಂತ ಮಾಡ್ತೇವೆ. ಏನೋ ಮಾಡಬೇಕಾದ್ರೂ ಜಗತ್ತಿನೊಳಗೆ ಅದನ್ನು ಯಾವುದೇ ವ್ಯವಸಾಯ ಮಾಡ್ಬೇಕಾದ್ರೂ ಆರಾಮಿರ್ಬೇಕಂತ ಮಾಡ್ತೀವಿ. ನೀನು ನೌಕರಿಯಾರ ಮಾಡು, ಒಕ್ಕಲ್ತನ ಮಾಡು, ವ್ಯಾಪಾರ ಆರಾಮ ಇರ್ಬೇಕಪ್ಪ ನಾವು ಅಂತ. ಆದ್ರೆ ಆರಾಮದೇನು ಅವನು ಮಾಡಿ ಏನೇನು ಮಾಡ್ಬೇಕು ಅನ್ನೋದೆಲ್ಲ ಮಾಡಿದೆ ಹುಟ್ಟಿ ಬಂದ. ಹಾಗ್ರಿ ಏನೂ ಉಳಿಲಿಲ್ಲ ನಿನ್ನ ಮಾಡ್ಬೇಕು ಅನ್ನೋದೆಲ್ಲ ಮಾಡಿದೆ, ಅದರಿಂದ ಏನು ಲಾಭ ಆಯ್ತು ನೋಡಿ. ಅದನ್ನು ವಿಚಾರ ಮಾಡೋಲ್ಲ. ಎಲ್ಲೋ ಒಬ್ಬ ವಿಚಾರ ಮಾಡೋರು, ಇಲ್ಲಿ ತನಕ ನಾವು ಮಾಡಿದ್ದು ಏನಾಯ್ತು ಅಂತ. ನಿಜವಾದದ್ದನ್ನು ನಾವು ಬೇಕಾದದ್ದೇನಾರ ಹೊಂದಲಿಕ್ಕೆ ಪ್ರಯತ್ನ ಮಾಡಿಲ್ಲ. ನಿಜವಾದ ಸುಖ ಶಾಂತಿ ಏನು ಮಾಡಿದ್ರೆ ನಮಗೆ ಸಿಗ್ತೈತಿ. ಬರೀ ಇಂದ್ರಿಯ ವ್ಯಾಪಾರ ಮಾಡೋದ್ರಿಂದ ಲಾಭ ಇಲ್ಲ. ಜಗತ್ತಿನಾಗ ಏನು ಪ್ರಾಪ್ತಿ ಮಾಡಿಕೊಂಡ್ರೂ ಲಾಭ ಇಲ್ಲ. ಎಷ್ಟು ಗಳಿಸಿದ್ರು ಎಷ್ಟು ಭೋಗಿಸಿದ್ರು ತೃಪ್ತಿ ಅನ್ನೋದು ಇಲ್ಲ. ಇದು ನಮಗೆ ಈ ವಿವೇಕ ನಮ್ಮಲ್ಲಿ ಜಾಗೃತ ಆಗ್ಬೇಕಲ್ಲ, ಈ ಜ್ಞಾನ ಆಗ್ಬೇಕಲ್ಲ. ಹಂಗೆ ಕಣ್ಣು ಮುಚ್ಕೊಂಡು ಒಬ್ಬರು ಮಾಡ್ತಾರಂತ ನೀನು ಮಾಡಿದವ್ರಿಗೆ ಏನಾಗೈತೆ ನೋಡ್ಕೊ, ಗಳಿಸಿದವ್ರಿಗೆ ಏನಾಗ್ಯಾರ. ರಾಜ ಮಹಾರಾಜರ ವೈಭವ ಹೇಳ ಹೆಸರಿಲ್ದ ಹೋಗೈತಿ. ಇತಿಹಾಸವನ್ನು ತೆಗೆದು ನೋಡ, ಹೇಳಲ್ಲೇ ಹೋಗ್ಯಾವೆಲ್ಲ. ಯಾಕ್ರಿ ಬಿಟ್ಟು ಹೋಗ್ಯಾವಲ್ಲಿ ಅರಮನಿ, ಎಂತೆಂಥ ಅರಮನಿ. ನಿಂದ್ಯಾ ಯಾಕಡೆ ಮೂಲ್ಯ ನಿನ್ನ ಮನಿ, ನಿನ್ನ ಹೊಲ, ನಿನ್ನ ಯಾಕಡೆ ಯಾಕ್ರಿ ಎಂತೆಂಥ ಇದಿತ್ತವ್ರಿ ಸಂಪತ್ತು.
ಅಪಾರವಾದ ಸಂಪತ್ತು ಗಳಿಸಿರೋರು, ನೀ ಏನು ಕೊಡ್ತೀನಿ? ಅದರಿಂದ ಇಲ್ಲ, ನಿನ್ನಿಂದಲೇ ನಿನಗೆ ಹಿತ ಆಯಿತು ಹೊರತು ಈ ತೋರಿಕೆ ವಸ್ತುಗಳಿಂದ ಎಳಷ್ಟೂ ನಿನಗೆ ಲಾಭ ಇಲ್ಲ ಅಂತ. ಆದರೂ ಅಜ್ಞಾನದಿಂದ ಅವ ಇದ್ದರೆ ನಮಗೆ ಅವುಗಳ ಪ್ರಾಪ್ತಿಗಾಗಿ ಇನ್ನು ಆಯುಷ್ಯ ಪರ್ಯಂತರ ಹೆಣಗಾಡಿ ಸುಳ್ಳ ಬೇಸರಾಗಿ ಮತ್ತು ವಾಸನ ಕಟ್ಕೊಂಡು ಶರೀರ ಬಿಡ್ತೈತಿ. ಮತ್ತು ಎಲ್ಲೋ ಒಬ್ಬ ವಿಚಾರ ಮಾಡಿದ್ರಾಗ ಏನೂ ಲಾಭ ಇಲ್ಲ, ಇದ್ರ ಬೆನ್ನು ಹತ್ತೋದ್ರ ಲಾಭ ಇಲ್ಲ. ಅವನು ಬಿಡಬೇಕಾಗಿತ್ತು, ಅವನು ಬಿಟ್ಟಾಗ ನಾವು ದನೂ ತಪ್ತೈತಿ. ವಿಷಯಗಳನ್ನು ಎಲ್ಲ ಅದ್ರ ಮ್ಯಾಗಿನ ಆಸೆ ಕೈ ಬಿಟ್ಟಾಗ ದನು ಇಲ್ಲ, ಅವುಗಳ ಪ್ರಾಪ್ತಿಗಾಗಿ ದನಿ ಬೇಕಾಗೈತಿ. ಕರ್ಮಗಳನ್ನು ಮಾಡಬೇಕು, ಕರ್ಮಗಳನ್ನು ಮಾಡಿದಾಗ ಅವು ಸಿಗ್ತಾವೆ. ತೇಕ್ಬೇಕಾಗಿತ್ತಿಲ್ಲ ಹಗಲಿ ರಾತ್ರಿ. ಅದಕ್ಕಾಗಿ ಕರ್ಮಗಳ ಪ್ರಾಪ್ತಿಗಾಗಿ ದುಡಿದು ಆಯುಷ್ಯ ಎಲ್ಲ ಹೋದ್ರೆ ಏನೂ ಮಾಡೋದು ಅವಶ್ಯಕತೆ ಇಲ್ಲ. ರೆಡಿ ಇದ್ದದ್ದೈತಿ, ಅದನ್ನು ಹೊಂದ್ಕೊಂಡು ಇದ್ದದ್ದನ್ನು ಅನುಭವಿಸ್ಕೊಂಡು ಇರೋಕ್ಕಾಗಲ್ಲ ನಾವು. ನೀ ಏನಾದ್ರು ಹೊಸದಾಗಿ ಅದನ್ನು ಪಡಿಬೇಕಾಗಿಲ್ಲ, ನಿನಗೆ ಬೇಕಾದದ್ದನ್ನು ಯಾವಾಗಲೂ ಸಿದ್ಧವಾಗಿದ್ದಂಥ ವಸ್ತು ಅದು. ನೀನ ಅದಿ, ಯಾವುದೇ ಕರ್ಮದಿಂದ ತಯಾರಾದದ್ದಲ್ಲ ಅದು ಜ್ಞಾನ. ಯಾರು ಮಾಡಿಕೊಡೋದೇನು ಸಲ್ಲದ, ಎಲ್ಲಿಂದರ ಅದನ್ನು ತರಬೇಕಾಗಿಲ್ಲ. ರೆಡಿ ಇದ್ದದ್ದು ಯಾವಾಗಲೂ ಇದ್ದದ್ದನ್ನು ಅದನ್ನು ತಿಳ್ಕೊಂಡು ಉಳ್ಕೋಬೇಕಾಗಿತ್ತು. ತಿಳಿದ್ರೆ ಮಾತ್ರ ಸುಲಭ, ತಿಳಿಯಲೇ ಅದು ನಿಮಗೆ ನೀ ಏನು ಕರ್ಮ ಮಾಡಿದ್ರು ಅದು ನಿನಗೆ ದೊರೆಯದಿಲ್ಲ, ದನೂ ಆಕೈತಿ. ಮುಕ್ತಿ ಇದು ಜ್ಞಾನದ ಫಲ ಹೊರತು ಯಾವ ಕರ್ಮದ ಫಲನೂ ಅಲ್ಲ. ನೀ ಎಷ್ಟು ಕರ್ಮ ಮಾಡಿದರೂ ನಿನಗೆ ದುಃಖದಿಂದ ಬಿಡುಗಡೆ ಆಗುತ್ತೆ. ಕರ್ಮದಿಂದ ಬಂದ ಹೋಗೋದನೇ ಇಲ್ಲ. ಅದನ್ನು ಶಂಕರಾಚಾರ್ಯರು ಮಂಡನ ಮಿಶ್ರರಿಗೆ ವಾಕ್ವಾದ ನಡೀತೆ ಅವ್ರಿಗೆ ನಡೆದು ಅವ್ರಿಗೆಲ್ಲಾದರೂ ಇದನ್ನೆಲ್ಲ ಅವರು ಶಂಕರಾಚಾರ್ಯರು ಅದರ ಅನುಭವವನ್ನು ಬಿಚ್ಚಿಡಾಕತ್ರು. ಅದನ್ನು ಅವಾಗ ಅವಾಗ ಹೊಳಿತದ, ಹೌದು ಬರೋಬ್ಬರಿ, ನೀವು ಹೇಳೋದು ಬರೋಬ್ಬರಿ. ಅವಾಗ ಅವರು ಮೊದಲೇ ಕೈ ಏನು ಕರಾರು ಮಾಡಿದರು, ನಾ ಇದ್ರಾಗ ಸೋತ್ರ ನಾ ಎಲ್ಲ ಬಿಟ್ಟು ಸನ್ಯಾಸ ಸ್ವೀಕಾರ ಮಾಡ್ತೇನಂತವ್ರು ಮಂಡನ ಮಿಶ್ರ ಶಪಥ ಮಾಡಿದ್ರು ಅವರು. ನನ್ನನ್ನು ಇದ್ರಾಗ ನಾವು ಕರ್ಮದಿಂದನ ಮೋಕ್ಷ ಅಂತ ಅವರು ಪ್ರತಿಪಾದನೆ ಮಾಡೋರು, ಜ್ಞಾನದಿಂದ ಅಂತ ಇವರು ಶಂಕರಾಚಾರ್ಯರು. ಇವರ ಅನುಭವವನ್ನೆಲ್ಲ ಬಿಚ್ಚಿಟ್ಟು ವಿವರವಾಗಿ ಹೇಳಾಕೈತಿದ್ಕಲೇ ಅವನ ಪರಿಣಾಮ ಆಯ್ತು. ಹೌದು, ತಲೆಬಾಗಿದವನು, ಅಷ್ಟಾಂಗ ನಮಸ್ಕಾರ ಮಾಡಿದವನು. ಅವಾಗ ಅದಕ್ಕೆ ನಿರ್ಣಯ ಕೊಡಾಕೆ ಅವನ ಹೆಂಡತಿ ಭಾರತಿ ಅಂತೆ, ಉಭಯ ಭಾರತಿ ಅಂತ. ಆಕೆ ಉಭಯ ಭಾರತಿ ಅಂತ ಯಾಕೆ ಹೆಸರು ಬರ್ತದೆ? ಆಕೆಗೆ ಪೂರ್ವ ಮೀಮಾಂಸೆ ಉತ್ತರ ಮೀಮಾಂಸೆ ಎರಡನ್ನೂ ಅಭ್ಯಾಸ ಮಾಡಿಲ್ಲ, ಎರಡನ್ನೂ ತಿಳಿದಾಕೆ. ಆದ್ರೆ ಅವ್ರು ನಿರ್ಣಯ ಕೊಡೋರು ಯಾರು ಅಂದ್ರೆ ಅವರು ಭಾರತಿ. ಎಲ್ಲ ಇದಾಗ ನೀವು ಶರಣಾತ ಆಗಿ ನಂತರ ನಾ ಸೋತ್ನಿ ಅಂದವ. ಅಂದ್ಕೂಡಲೇ ಇನ್ನು ಮತ್ತಿನ್ನು ಎಲ್ಲ ಬಿಟ್ಟು ಇದನ್ನು ಮಾಡೋದಾಕೈತಿನ್ನ ಅಂತೇಳಿ ಆಕೆ ನನ್ನೂ ಒಂದೆರಡು ಅದಾವ ಪ್ರಶ್ನೆ, ಅದಕ್ಕೆ ಇದನ್ನು ಮಾಡಿದಾಗ ನಿನ್ನ ಕೆಲಸ ಮುಗಿತೈತೆ ಅಂತ ಶಂಕರಾಚಾರ್ಯನ ಪರೀಕ್ಷೆ ಮಾಡಿಲ್ಲ. ಈ ಅನುಭವ ನಿನಗೆ ಹೆಂಗೆ ಬಂತಿದು? ಹೆಂಗೆ ನಿನಗೆ ಗೊತ್ತಾಗ್ತಿದು ಅಂತ ಎಲ್ಲ ಪ್ರಶ್ನೆ ಮಾಡಿತದಿಲ್ಲ. ಕೆಣಕಿದ್ಲಕ್ಕೆಲ್ಲ ಅವನ್ನೆಲ್ಲ. ನಿನಗೆ ಬ್ರಹ್ಮಚಾರಿ, ನಿನಗೆ ಸಂಸಾರದ ಅನುಭವ ನಿನಗೆ ಹೆಂಗೆ ಗೊತ್ತಾಕೈತಿ? ಹೌದಿಲ್ಲ? ನೀನು ಸಂಸಾರ ಇಲ್ಲ, ಏನಿಲ್ಲ, ಹೆಂಡತಿನೂ ಸಹಿತ ಮಾಡ್ಕೊಂಡಿಲ್ಲ, ನಿನಗೆ ಹೆಂಗೆ ಗೊತ್ತಾಗ್ತಿದ್ವು ಅಂತ. ಆವಾಗ ಅನುಭವ ಮಾಡ್ಕೊಂಡು ನೋಡ್ಕೊ. ಮತ್ತು ಪರಕಾಯ ಪ್ರವೇಶ ಮಾಡಿ ನೋಡ್ಕೊಂಡು ಅದನ್ನೆಲ್ಲ ಖಾತ್ರಿ ಮಾಡ್ಕೊಂಡು ಒಬ್ಬ ರಾಜ ತೀರ್ಕೊಂಡಿದ್ದವು. ಮತ್ತು ಅವನು ಇದ್ರಾಗ ಪ್ರವೇಶ ಆಗಿ ಮತ್ತು ಒಂದಷ್ಟು ದಿನ ಒಂದು ಗವಿ ಒಳಗೆ ಶರೀರ ಇಟ್ಟು ಅವನ ಶಿಷ್ಯರಿಗೆ ಅದನ್ನು ಕಾಯಕ್ಕೆ ಹಚ್ಚಿ ಪರಕಾವ್ಯ ಪ್ರವೇಶ ಇದ್ದಿತ್ತು ಅವ್ರಿಗೆ. ಅಲ್ಲಿ ಅವನು ರಾಜನಲ್ಲೇ ಎಚ್ಚರಾಗಿ ರಾಜನ ಮತ್ತೆ ಅವ್ರು ಕೂಡ ಇದನ್ನು ಮಾಡಿ ನೋಡ್ಕೊಂಡು ಅವಾಗ ಹಿಂಗೈತಿದು ಅಂತ ಪೂರ್ಣ ಅನುಭವ ಎಚ್ಚರ ಆತವ ಬಂದು ಹೇಳಿದವ ಮುಂಡನ ಭಾರತಿಗೆ ಹೇಳಿದಾಗ ಆಕಿ ಇಬ್ಬರು ಅವ್ರ ಶಿಷ್ಯತ್ವವನ್ನು ವಹಿಸಿದ್ರು, ಶಂಕರಾಚಾರ್ಯ ಶಿಷ್ಯತ್ವ. ಅವರಿಗೆ ಸುರೇಶ್ವರಾಚಾರ್ಯರು ಅಂತ ಹೆಸರಿಟ್ಟು ಮಂಡನ ಮಿಶ್ರನ. ಶಂಕರಾಚಾರ್ಯ ತರುವಾಯ ಏನಾಗಿ ಹೋದ್ರಲ್ಲ ಎರಡನೇ ಇದ್ರಾಗ ಅವರ ಸುರೇಶ್ವರಾಚಾರ್ಯ ಮಂಡನ ಮಿಶ್ರರು. ಆಕೆಗೆ ಶಾರದಾ ಅಂತ ಹೆಸರು ಕರೆದಿದ್ರು. ಆಕೆಗೆ ಭಾರತಿಗೆ ಶಾರದಾ ಅಂತ, ಅದಕ್ಕೆ ಶಾರದಾ ಪೀಠ ಅಂತ ಏನೋ ಮಾಡ್ಯಾರ ಅಂತ ಹೇಳ್ತಾರೆ. ಪೀಠ
ಶಂಕರಾಚಾರ್ಯ. ಶಂಕರಾಚಾರ್ಯ. ಅದಕ್ಕೆ ಇದರ ಅನುಭವ ಭಾಳ ಕಠಿಣ ಅದ ನಮ್ಗೆ. ಅದು ಹಿಂದಿನ ಜನ್ಮದ ಇದ್ರಿ ಅದೆಲ್ಲ ಏನು. ಎಲ್ಲ ಹಾಳಾಗಿ ಹೋಗ್ಲಿಪ್ಪ ಅನ್ನೋ ಕೆಲಸ. ಏನು ಬೇಡಪ್ಪ ನಮ್ಗೆ, ಏನು ದಕ್ಕಬಾರ್ದು ಅಂದ್ರೆ ವಿವೇಕೋದಯ ಆದಾಗ ಬರ್ತೈತೆ ಅದ. ಏನು ಅದ್ರ ಬಗ್ಗೆ ಅವ್ನಿಗೆ ಉದಾಸೀನ ಭಾವ ಬಂದು ದೋಷ ಕಂಡುಕೊಡ್ಲಿ, ಅದ್ರಾಗ ಯಾಕೆ ಹೋಗ್ಕಣವ. ಬೆಂಕಿ ಸುಡ್ತೈತೆ ಅನ್ನೋದು ಗೊತ್ತಿಲ್ಲಕ್ಕ ಹುಳ ಬಿದ್ದು ಸಾಯ್ತಾವ. ಅದು ಸುಡ್ತೈತೆ ಅನ್ನೋದು ಗೊತ್ತಾರ ಯಾಕೆ ಬಿದ್ದು ಸಾಯ್ತಿದ್ವು ರೀ ಅವ. ಹಂಗೆ ನಾವು ವಿಷಯ ವಸ್ತುಗಳು ನಮ್ಮನ್ನ ಕೊಲ್ತಾವ, ಇವು ವಿಷಾದ ಅನ್ನೋದು ಗೊತ್ತಿದ್ರೆ ಅವ ಯಾಕದನ ಅದ್ರಾಗ ತೊಡ್ಗಾಕ ಹೋಗುದಿಲ್ಲ ಅವ. ಗೊತ್ತಿಲ್ಲಕ್ಕೆ ಅವ ಸುಖರೂಪ ಅಂತ ತಿಳ್ಕೊಂಡು ಅದ್ರಾಗ ಬಿದ್ದು ಸತ್ತಕ್ಕೆ ಎಷ್ಟೋ ಜನ್ಮಗಳು ಹಾಳು ಮಾಡ್ಕೊಂಡೇವಿ. ಇವ ಬಾಳೆನ ಸುಖರೂಪ ಐತೆ ಅಂತ ತಿಳ್ಕೊಂಡು ಅಂಥವ್ರಿಗೆ ಇದು ಏನು ಹೇಳಿದ್ರು ತಿಳಿದಿಲ್ಲ. ಇವ ಬಾಳೆನ ಸುಖರೂಪ ಅಂತ ಜೀವ ಇರುವ ಪರ್ಯಂತರ ಅದ್ರಾಗ ಬುದ್ಧಿ ಗಟ್ಟಿ ಹಿಡ್ಕೊಂಡು ಕುಂತೈತಿ. ಅದ್ರಾಗ ವಿವೇಕನೂ ಉದಯ ಆಗೋಂಗಿಲ್ಲ. ಅವು ಹಿಂಗೆ ಹೋಗೋದನ ಹಂಗೆ. ಯಾವಾಗ ಅವಕರದ ಉದಯ ಆಗತ್ತೆ ಪುಣ್ಯ ಒದಗಿ ಬಂದಾಗ ಹೊಳೆದ್ರೆ ಹೊಳಿತೀವಿ, ಹೊಳೆದಿದ್ರೆ ಇಲ್ಲ, ಹಿಂಗೆ ಹೋಗೋದನ ಇದ ಸುಖರೂಪ ಅಂತ ತಿಳ್ಕೊಂಡು ಅಜ್ಞಾನಿಗಳ ಈ ವ್ಯವಹಾರ ಹಂಗೆ ನಡೆದನ ಅದು. ಯಾವಾಗ ಮಹಾತ್ಮರ ಇದರನ್ನು ಸಂಪರ್ಕದಿಂದ ನಿನ್ನಲ್ಲಿ ವಿವೇಕೋದಯ ಆಕೈತಿ, ಯಾವಾಗ ದೋಷ ದರ್ಶನ ಆಕೈತಿ, ಅವಾಗ ಇದರಿಂದ ಹಿಂದಕ್ಕೆ ಸರ್ಕೋಬೇಕಪ್ಪ, ಬ್ಯಾಡ ಇದನ್ನ ಸಿಕ್ಕೊಂಡು ಒದ್ದಾಡೋದು ಅಂತ ಅವಾಗ ಅವಾಗ ಹೊಳಿತಿದ್ವಿ. ಅದಕ್ಕೆ ಹಿಂದಿನ ಜನ್ಮದ ಪುಣ್ಯ ಇದ್ರೆ ಹೊಳಿತಿದ್ದಿದ್ದು ಅಂತ. ಈ ವಿವೇಕೋದಯ ಅವಕಾರ ಬಹಳ ಲೆಕ್ಕಿಲ್ಲದಷ್ಟು ಪುಣ್ಯ ಬೇಕಿದಕ್ಕಂದ. ಅನಂತ ಜನ್ಮಗಳು ಅಭ್ಯಾಸ ಮಾಡಿರೂ ಆಗುದಿಲ್ಲ. ನೀವು ಪುಣ್ಯ ಇದ್ರೆ ಆಕೈತಿ. ಅದಕ್ಕೆ ಪುಣ್ಯ ಪುಣ್ಯ ಒಳ್ಳೆ ಕೆಲಸ ಮಾಡೋ. ಪುಣ್ಯ ಅಂದ್ರೆ ಇನ್ನೊಬ್ರಿಗೆ ಉಪಕಾರ ಮಾಡಕ್ಕಲಿ, ಇನ್ನೊಬ್ರಿಗೆ ಹಿತ ಮಾಡೋಕೆ ಕಲಿ. ಅದು ನಿಮ್ಮನ್ನ ಇಲ್ಲಿಗೆ ಈ ದಾರಿ ಅಂಥವ್ರ ಸಂಘ ಮಾಡಕ್ಕೆ ಹಸ್ತೈತಿ, ಅದಾಗ ಪ್ರೇರಣೆ ಮಾಡಕ್ಕೆ ಹಸ್ತೈತಿ ನಿನ್ನಲ್ಲ. ಅದಕ್ಕೆ ಪುಣ್ಯ ಕರ್ಮಗಳನ್ನು ಮಾಡ್ರಿಪ್ಪ, ಈ ಪೂಜಾ ಹಿಡೀರಿ ಅಂತ ಅಜ್ಜವರು. ಅದು ಮೊದಲು ಹಂಗಾರ ಮಾಡ ಕ್ರಮೇಣ ನಿನಗದು ಗೊತ್ತಾಕೈತಿ. ಅದ್ರ ಫಲನೂ ಅನಿತ್ಯ ಐತಿಪ್ಪ, ಬ್ಯಾಡ ಇದ್ರದ್ದು ಅದ್ರ ಇಚ್ಛಾನೂ ಮಾಡಕ್ಕೆ ಹೋಗೋದಿಲ್ಲ ತಾಗಿಂದ. ಅದಕ್ಕೆ ಅದು ನಾವು ಅದು ಕೆಟ್ಟ ಹೋಗೈತಿ ಅನ್ನೋ ಸಂಬಂಧ ಅದ್ರ ಇಚ್ಛಾನೂ ಮಾಡೋಲ್ಲ ಅವ ಆತಾಗಿಂದ. ಅದನ್ನು ಬಿಟ್ಟು ಮಾಡಕ್ಕೆ ಚಾಲು ಮಾಡ್ತಾನೆ, ಒಳ್ಳೆಯದನ್ನು ಮಾಡೋದನ್ನು. ನಿಷ್ಕಾಮ ಪುಣ್ಯ ಬರ್ತೈತೆ ಅವಾಗ. ಅವ್ನು ವಿವೇಕೋದಯ ಆತಂದ್ರೆ ಅವಾಗ ನೀವು ಒಳ್ಳೆಯದನ್ನು ಮಾಡಾಕತ್ತ. ನಮಗೆ ಬ್ಯಾಡ ಫಲಾಪೇಕ್ಷೆ ಇರಲಿಲ್ಲ, ನಿನಗೇನು ಕೊಡೋದು ಬೇಕಾಗಿಲ್ಲಪ್ಪ, ನಾವು ನೀತು ಆರಾಮ. ಅವ್ನ ಸ್ವಭಾವನ ಅದ ಆಗಿಬಿಡ್ತೈತಿ, ಒಳ್ಳೆಯದನ್ನ ಮಾಡೋದು. ಅವನು ನಮ್ಮ ಖಾತೆದಾಗ ಅದು ಬರೋದಿಲ್ಲತ್ತಿದ್ರ. ಯಾಕೆ ಜನ್ಮ ಜನ್ಮಾಂತರ ಅದನ್ನು ಒಳ್ಳೆಯದನ್ನು ಮಾಡ್ಕೊತ ಬಂದವಾಗ ಕೆಡಕ್ಕೆ ಮಾಡ್ಬೇಕನ್ನೋ ಭಾವ ಬರೋದಿಲ್ಲ. ಅದಕ್ಕೆ ಅದ ಅಭ್ಯಾಸ ನಮ್ಗೆ ಆಗ್ಬೇಕಾಗೈತಿ. ಇನ್ನೊಬ್ಬರ ನಿಂದ ಮಾಡೋಂಗಿಲ್ಲ, ಕೆಡಕ್ಕೆ ಬಯಸೋಂಗಿಲ್ಲ ಯಾರಿಗೆ. ಅವ ಅಭ್ಯಾಸದಾಗಿ ಅವ ಮುಂದುವರಿತಾನ. ಇಲ್ಲ ನಮಗೆ ಯಾಕೆ ಇದ್ರಾಗ ಮುಂದುವರಿಯೋಕೆ ಆಗೋಲ್ಲ ಅಂದ್ರೆ ನಮಗಂಥವೆಲ್ಲ ಕೆಟ್ಟ ಚಾಳಿದಾವ, ಏನು ಗುಣಗಳದಾವ. ಹೌದಿಲ್ಲ, ಮಾತಾಡಕ್ಕೆ ಒಳ್ಳೆ ಚಲೋ ಮಾತಾಡ್ತೇವೆ, ಅವು ಕೆಟ್ಟ ಚಾಳಿ ಹೋಗಲು ಹೊಟ್ಟೆ ಕಿಚ್ಚು, ಯಾಕ್ರಿ ದ್ವೇಷ, ಅಸೂಯೆ, ಇವೆಲ್ಲ ಇಂಥವೆಲ್ಲ ಏನು ಗುಣಗಳು ತೊಡಗು ಮಾಡೋದು. ಇನ್ನೊಬ್ಬರು ವಸ್ತು ನೋಡಿದ ಕೂಡಲೇ ಅದನ್ನು ಎಬ್ಬಿಸ್ಕೊಂಡು ಹೋಗಿಬಿಡೋದು, ಅದ್ರ ಅಷ್ಟೇ. ಅವೆಲ್ಲ ಒಳ್ಳೆಯ ಗುಣಗಳಲ್ಲಿ ನಮ್ಮಲ್ಲಿ ಜಾಗೃತ ಅವು. ಆಗಬಾರಪ್ಪ, ನಮ್ಮಿಂದ ಯಾರಿಗೂ ತೊಂದರೆ ಆಗದಂಗೆ ಬದುಕಬೇಕಲ್ಲ. ಅಂಥ ಬದುಕಿಗೆ ಇದು ಹಂಗೆ ಬದುಕಿದಾಗ ವಿವೇಕೋದಯ ಆಕೈತಿ ನಮ್ಗೆ. ಅದಕ್ಕೆ ಧರ್ಮ ಅಂತಾರೆ. ಧರ್ಮ ಮಾರ್ಗವನ್ನು ಹಿಡಿ ಅಂತ ಅದಕ್ಕೆ ಹೇಳಿದ್ದ. ನೀತಿ ಧರ್ಮ ಅಂತ ಅದಕ್ಕೆ ಅಂತ. ಯಾವ ಧರ್ಮಿಷ್ಠ ಇರ್ತಾನ ಅವನಿಂದ ಯಾರಿಗೂ ಕೆಡಕಾಗೋದು. ಕಲ್ಯಾಣ ನಾವು ಧರ್ಮ ಮಾರ್ಗದಲ್ಲಿ ನಾವು ತನಗೂ ಒಳ್ಳೆಯದು, ಇನ್ನೊಬ್ಬರಿಗೂ ಒಳ್ಳೆಯದನ್ನು ಮಾಡೋಣ. ತನಗೆ ಇದಾಗಲಿಕ್ಕೂ ಇನ್ನೊಬ್ಬರಿಗೆ ಒಳ್ಳೆಯದಾಗಲಿ. ನಾವು ತನಗೆ ತೊಂದರೆ ಆದರೂ ಇನ್ನೊಬ್ಬರಿಗೆ ಕೆಡಕಾಗಬಾರ್ದು, ಹಂಗೆ ಬದುಕೋ ಒಂದು ಇರ್ತೈತಿ. ಅವು ಹಂಗೆ ಬದುಕಿದ್ರು ಮಹಾತ್ಮರು. ಇದ್ದು ತೋರಿಸಿದ್ರು ಇರೋಕ್ಕಾಗೋದಿಲ್ಲ ಅಂದರೆ ಹೆಂಗೆ? ಯಾರಿಗಾರ ಕೆಡಕ್ಕೆ ಬಯಸಿದ್ರು ನಾವು, ಯಾರ ವಸ್ತುಗಳನ್ನು ಅಪೇಕ್ಷೆ ಮಾಡಿದ್ರು ನಾವು, ಅನ್ಯಧನ ಸ್ತ್ರೀ ಪುರುಷರ ಕಾಂಕ್ಷೆ ಇದ ಒಳಗೆ ತುಂಬ್ಕೊಂಡೈತೆ ನಮಗೆ. ಹೌದಿಲ್ಲ, ನನಗೆ ಸಿಗಲಿ ಇದು ಆಯ್ತು, ಯಾಕ್ರಿ ಸಿಗಬೇಕನ್ನೋ ಆಸೆ ಐತೆ ನಮಗೆ. ಅದು ಅಂಥ ಕರ್ಮಗಳನ್ನು ಮಾಡಿದ್ರೆ ಎಂತೆಂಥ ಜನ್ಮಗಳು ಬರ್ತಾವೆ, ಅದನ್ನು ನಿಜಗುಣ ಸ್ಪಷ್ಟ ಹೇಳ್ಯಾರ.
ಇಂಥ ಕರ್ಮಗಳನ್ನು ಪಾಪ ಕರ್ಮಗಳನ್ನು ಮಾಡಿದರೆ ಅವು ಎಂತೆಂಥ ಪಶು ಪಕ್ಷಿಗಳ ಜನ್ಮ ಬರ್ತೈತಿ. ಅನ್ಯಧನ ಸ್ತ್ರೀ ಪುರುಷರ ಕಾಂಕ್ಷೆ ಪರಿವಿಡಿದಿ ಪಾತಕಂಗಳು ಪಶು ಪಕ್ಷಿಗಳ ಯೋನಿಯೊಳಗೆ ಎಳೆದೊಯ್ದು ಹುಟ್ಟಿಸುವ ವಚನದೊಳಗೆ ಎಡೆಬಿಡದಿರಿ. ಇನ್ನೊಬ್ಬರ ಇಚ್ಛೆ ಮಾಡಿದರೆ ವಸ್ತುಗಳನ್ನು ನನ್ನದನ್ನು ಮನಸ್ಸಿನಾಗ ಸಹಿತ ಬರಬಾರ್ದು, ನಮಗೆ ತಗೋಬಾರ್ದಪ್ಪ, ನಾವು ಅದನ್ನು ಮುಟ್ಟಬಾರ್ದು ಅನ್ನೋದು. ಅದು ಹೀನ ಸಂಸ್ಕಾರ ಇತ್ತಂದ್ರೆ ಮಾಡ್ತೈತಿ, ಮತ್ತು ಹೀನ ಜನ್ಮಕ್ಕೆ ಕಾರಣೀಭೂತಕ್ಕೈತಿ. ಈ ಉತ್ತಮ ಸಂಸ್ಕಾರ ಇತ್ತಂದ್ರೆ ನಮಗೆ ಮಾಡಕ್ಕೆ ಹೋಗೋದು. ನಾವು ಪ್ರಾಣ ಹೋಗ್ತೈತಿ ಅಂದ್ರೆ ಇನ್ನೊಬ್ಬರದು ಬೇಡ ನಾವು, ಹೌದಿಲ್ಲ, ಬಯಸೋದಿಲ್ಲ. ನಾವು ಮನಸ್ಸಿನಾಗ ಸಹಿತ ಇನ್ನೊಬ್ಬರು ವಸ್ತುಗಳ ಅಪೇಕ್ಷೆಯನ್ನು ಮಾಡಕ್ಕೆ ಹೋಗುದು. ನಾವು ನಿನ್ನದು ಅನ್ನೋದ್ರಾಗ ಅಷ್ಟೇ ನೀನು ಇದ್ದ ಅದನ್ನು ಹೊಂದ್ಕೊಂಡಿರಾಕಲಿ. ಅದಕ್ಕೆ ಧರ್ಮ ಅಂತಾರೆ. ಅನ್ಯಾಯದಿಂದ ಇನ್ನೊಬ್ಬರು ವಸ್ತುಗಳನ್ನು ನೀವು ಅಪಹರಣ ಮಾಡಿ, ಯಾಕ್ರಿ, ಯಾರು ಹೊಲ್ದಾಂದು ಇದನ್ನು ಮಾಡೋ ಶಾಂತಿ ಮಾಡೋದು ಕಿತ್ಕೊಂಡ್ ಬಂದ್ಬಿಡೋದಪ್ಪ, ಹೌದಿಲ್ಲ, ಅಡ್ಡಾಡಿ ಅದನ್ನು ರೌಂಡ್ ಹೊಡೆದು ಬಿಟ್ರೆ ಎಲ್ಲರ ಮಂದಿ ಮನ್ಯಾಗ ಹೊಲ್ದಾನು ಎಲ್ಲ ಕಿತ್ಕೊಂಡ್ತಾರೆ. ಶನಿವಾರ ಶಾಂತಿ ಆಯ್ತು, ಇದಕ್ಕೆ ಹೋಗಿ ಶಾಂತಿಗೆ ಅಂತ, ಹೌದಿಲ್ಲ, ತಂದು ಬಿಟ್ರೆ ದೇ ಇರ್ತಲ್ಲ. ಬರೇ ಇದನ್ನ ಮಾಡ್ಕೊತ ಬಂದಿ, ಏನು ಉದ್ಧಾರ ಆಗ್ಬೇಕು ನೀನು? ಇನ್ನೊಬ್ಬರ ಹಲ್ಲು ಕಡ್ಡಿ ಬಾಯಾಗ ಹಾಕಿದ್ರೆ ಹುಲ್ಸು ಹೋಗ್ತಿದ್ರಂತ ಶಿವಾನಂದಜ್ಜಿ ಅವ್ರ ತಂದೆಯವರು. ಅವ್ರು ಹಂಗಿದ್ರಂತ ಲಿಂಗನಗೌಡರು. ಇನ್ನೊಬ್ಬರ ಶಿಬಿಕಿತ್ಕೊಂಡು ಬಾಯಾಗ ಹಾಕಿದ್ರೆ ಹುಲ್ಸು ಹೋಗ್ತಿದ್ದಿದ್ರು. ನಮ್ಮದನ್ನೋದ್ರಾಗ ಅಷ್ಟೇ ನಾವು ಇದು ಬಳೆ ಮಾಡೋದು. ಏನು ಅದಕ್ಕೆ ಅಂಥ ಒಂದು ಬೇಕಲ್ಲ ಆಚರಣೆ, ನಡತೆ. ಹಂಗೆ ಉತ್ತಮ ನಡತೆ ಇದ್ರೆ ಮಾತ್ರ ಇದು ನಮಗೆ ಮುಂದುವರಿಯಾಗಿ ಬರ್ತೈತಿ. ಅದಕ್ಕೆ ತಪಸ್ಸು ಅಂತಾರೆ. ಉತ್ತಮ ಆಚರಣೆಗೆ ನಡತೆಗಿನ ತಪಸ್ಸು ಅಂತ. ಮಾಡಲಿಲ್ಲವೇ ತಪವ ಮಾಡಲಿಲ್ಲವೇ ಕೂಡಿ ಸುಗುಣದೊಡನೆ ತಿಳಿದು ನೋಡಿ ತ್ರಿವಿಧ ಕರ್ಣದಲ್ಲಿ ಶರೀರದಿಂದ ವಾಣಿಯಿಂದ ಮನಸ್ಸಿನಿಂದ ಇನ್ನೊಬ್ಬರಿಗೆ ಹಿತ ಆಗುವಂಥದ್ದನ್ನು ಮಾತಾಡ್ತೀಯ. ಒಳ್ಳೆಯ ಮಾತುಗಳನ್ನು ಸಂಕಟ ಆಗುವಂಗೆ ಆಗ್ಬೇಕು. ಅವಾಗ ಬೆಂಕಿ ಹತ್ಬೇಕ. ಯಾಕ್ರಿ ಹಂಗೆ ಮಾತಾಡೋದು, ಅವಾಗ ಹಂಗೆ ಮುಕ್ಕುಳಿ ಉರಿಬೇಕು ನೋಡ್ಲಿ, ಹಂಗೆ ಮಾತಾಡೋದು, ಹೌದಿಲ್ಲ. ಸಮಾಧಾನ ಆಗುವಂಥ ಮಾತಂತ ಕೇಳಬೇಡ. ಅಂತ ಲೇಪ ಒಳ್ಳೆ ತಡವಿನಿಪ್ಪ ಮರ, ಇವನು ಒಳ್ಳೆ ಸಂಪರ್ಕ ಮಾಡೀನಿಪ್ಪ ಮರ ಅಂಥವನ್ನ ಮಾತಾಡವ ನೀವು, ಹೌದಿಲ್ಲ. ಅವನು ತಡವಿರ ಸಮಾಧಾನ ಶಾಂತಿ ಆಗುವಂತ. ಹಂಗೆ ಅಂಥ ಮಾತುಗಳು ವಾಣಿಯಿಂದ ಮನಸ್ಸಿನಿಂದ ಒಳ್ಳೆಯ ಭಾವನೆಗಳು. ಮನಸ್ಸಿನಾಗ ಒಳ್ಳೇದು ಮಾಡಿದ್ರೆ ನಿನಗೆ ಒಳ್ಳೇದೈತೆ, ಅದ ಕೆಡಕ್ ಮಾಡಿದ್ರೆ ನಿನಗೆ ಕೆಡಕೈತಿ. ಕೆಡಕ್ ಮಾಡ್ಬೇಕಂತ ಮನಸ್ಸಿನಾಗ ಬಂದ್ರೆ ನಿನ್ನ ಕೆಟ್ಟಿರ್ತೀವಿ. ಮೊದಲು ನೀ ಕೆಟ್ಟ ಇನ್ನೊಬ್ಬರನ್ನ ಕೆಡಿಸ್ಬೇಕು. ಒಳ್ಳೇದು ಮಾಡ್ಬೇಕಂತ ಬಂದ್ರೆ ನಿನಗೆ ಮೊದಲು ಒಳ್ಳೇದಾಗಿದೆ. ಏನು ನಮ್ಗೆ ಒಳ್ಳೇದು ಬೇಡ ನಮ್ಗೆ ಯಾವ್ದು ಒಳ್ಳೇದಲ್ಲ ಇನ್ನೊಬ್ಬರಿಗೆ ಅದನ್ನು ಮಾಡದೇ ಇರೋದು ಒಳ್ಳೆ ಗುಣ. ಇಂಥ ಸದ್ಗುಣಗಳು ಬೇಕಲ್ಲ ನಮಗೆ. ಅದಕ್ಕೆ ಸದ್ಗುಣ ಸಂಪನ್ನರಿಗೆ ನಿಜ ಸುಖಮಿದರೊಳು ಸಾಧ್ಯಂ ಅಂದರು. ಮುನ್ನವೇ ಭಕ್ತಿ ಕ್ರಿಯೆಗಳನ್ನು ಆಚರಿಸಿ ಸಮುನ್ನತವಾದ ಸದ್ಗುಣ ಗಣ ಸಂಪನ್ನರಿಗೆ, ಇಂತಹ ಶ್ರೇಷ್ಠವಾದ ಗುಣಗಳನ್ನು ಯಾವ ಅಳವಡಿಸ್ಕೊಂಡಿರ್ತಾನ ಅಂಥವರಿಗೆ ಇದನ್ನು ಹೊಂದಾಕ ಬರ್ತೈತೆ ಅಂತ. ನಮಗೆ ಬ್ಯಾಡ, ಅವಂಗ ಪಾಪ ಅವಂಗೆ ತೊಂದರೆ ಆಕೈತಿ. ನಮಗೆ ಬ್ಯಾಡ ಆಗಿದ್ದು ಅವನಿಗೆ ಮಾಡಕ್ಕೆ ಹೋಗ್ಬಾರ್ದು. ನಮಗೆ ಯಾವುದು ಒಳ್ಳೆಯದಲ್ಲವೋ ಇನ್ನೊಬ್ಬರಿಗೆ ಅದನ್ನು ಮಾಡದೇ ಇರೋದೇ ಒಳ್ಳೆಯ ಗುಣ ಅಂತ. ಇವ ಸದ್ಗುಣಗಳನ್ನು ಅಳವಡಿಸ್ಕೋಬೇಕು ನಾವು. ಅಂದಾಗ ನಮಗೆ ಇದರಾಗ ಮುಂದುವರಿಯಾಗಿ ಬರ್ತೈತಿ. ಎಲ್ಲ ಮಹಾತ್ಮರೆಲ್ಲ ಒಳ್ಳೆಯ ಗುಣಗಳನ್ನು ಅಳವಡಿಸ್ಕೊಂಡ್ರು, ದುರ್ಗುಣಗಳನ್ನೆಲ್ಲ ಹೊಡೆದಾಕಿರು. ಏನು ಗುಣಗಳನ್ನೆಲ್ಲ ಹಿಂದಕ್ಕೆ ಸರಿಸಿ ಒಳ್ಳೆಯ ಸದ್ಗುಣಗಳನ್ನು ಅಳವಡಿಸ್ಕೊಂಡು ಅವಾಗ ಅಂತಃಕರಣ ಪರಿಶುದ್ಧಿ ಆಕೈತಿ. ಹೇಳಿದ್ದ ವಿಷಯ ಗ್ರಹಣ ಆಕೈತಿ. ಅಭ್ಯಾಸದಾಗ ಮುಂದುವರಿಯಾಕೆ ಬರ್ತೈತಿ. ಅದು ಮೊದಲಿನ ಚಾಳಿ ಇತ್ತಂದ್ರೆ ಎಷ್ಟು ಶಾಸ್ತ್ರ ಹೇಳಿದ್ರು ಮೊದಲಿನ ಚಾಳಿ ಹೋಗಲಿಲ್ಲ ಅಂದ್ರೆ ಏನು ಮಾಡೋದು? ಎಂದೂ ಉದ್ಧಾರ ಆಗೋದು. ಭಾಳ ಹೀನ ಸ್ಥಿತಿ ಬರ್ತದೆ. ಕೇಳಿ ಹೇಳಿ ಅದನ್ನು ಮಾಡಾಕೈತೆ ಅಂದ್ರೆ ಮೋಸ ಮಾಡೋದು, ವಂಚನೆ ಮಾಡೋದು, ತುಡುಗು ಮಾಡೋದು ಮತ್ತೆ ಮಾಡಾಕೈತೆ ಅಂದ್ರೆ ಭಾಳ ಹೀನ ಸ್ಥಿತಿ ಬರ್ತೈತಿ. ಅದಕ್ಕೆ ಭಾಳ ಎಚ್ಚರದಿಂದ ಇಲ್ಲಿ ಬರೋಕ್ಕಿಂತ ಮೊದಲು ಮಾಡಿದ್ದು ಅದು ಹೋತೆ. ಇಲ್ಲಿ ಬಂದ ಮ್ಯಾಗ ಮಾಡಿದೆ ಅಂದ್ರೆ ಇಲ್ಲಿ ಬಂದು ಮಾಡಿದ ಕೇಳಿ ಹೇಳಿ ಮಾಡಿದಂದ್ರೆ ಹೆಚ್ಚಿನ ಶಾಸನ ಐತಿ. ಅದಕ್ಕೆ ಭಾಳ ಎಚ್ಚರದಿಂದ ಇದೆ. ಭಾಳ ಹೀನ ಸ್ಥಿತಿ ಬರ್ತದೆ ನೋಡೋದು. ಬಿಡಿ.
सकल साधु संत महाराज की